ನಮಸ್ಕಾರ. ಪ್ರಾರ್ಥನೆಯೊಂದಿಗೆ ಮತ್ತೆ ಇಂದಿನ ಸೌಂದರ್ಯ ಲಹರಿಯ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಿನ್ನೆ ದಿವಸ ಸೌಂದರ್ಯ ಲಹರಿಯ 6ನೇ ಶ್ಲೋಕ ಹಾಗೂ 7ನೇ ಶ್ಲೋಕ ಸ್ವಲ್ಪ ದೀರ್ಘವಾಗಿ ನಾವು ಅನುಸಂಧಾನ ಮಾಡಿದ್ದೇವೆ. 8ನೇ ಶ್ಲೋಕನ ಪ್ರಾರಂಭ ಮಾಡಿದ್ವು, ಆದರೆ ಲಾಸ್ಟಲ್ಲಿ ನಾವು ಅದನ್ನು ತಗೊಂಡಿದ್ದರಿಂದ ಮತ್ತೆ ಒಂದ್ಸಲಿ 8ನೇ ಶ್ಲೋಕನ ಮತ್ತೆ ಜ್ಞಾಪಿಸ್ಕೊಂಡು ಮತ್ತೆ ಮುಂದುವರಿಯೋಣ. 8ನೇ ಶ್ಲೋಕ ಸ್ವಲ್ಪ ದೀರ್ಘವಾಗಿ ತಗೊಳ್ಳೋಣ. ಇವತ್ತು ತುಂಬ ಮುಖ್ಯವಾದ ಶ್ಲೋಕ ಇದು. ಸುಧಾ ಸಮುದ್ರದ ಮಧ್ಯದಲ್ಲಿ ಚಿಂತಾಮಣಿ ಗೃಹದಲ್ಲಿರುವ ಪೀಠದ ಮೇಲೆ ವಿರಾಜಮಾನಳಾದ ಭಗವತಿಯ ದಿವ್ಯ ಸ್ವರೂಪದ ವರ್ಣನೆಯನ್ನು ಆದಿಶಂಕರರು 8ನೇ ಶ್ಲೋಕದಲ್ಲಿ ಮಾಡಿರುವರು. ಪ್ರಸಂಗ ಹಿಂದಿನ 7ನೇ ಶ್ಲೋಕದಲ್ಲಿ ನಾವು ಲಲಿತಾ ತ್ರಿಪುರ ಸುಂದರಿಯ ಸಗುಣ ರೂಪದ ಧ್ಯಾನವನ್ನು ಹಾಗೂ ಆಕೆ ಮಣಿಪುರ ಚಕ್ರದಲ್ಲಿ ಧ್ಯಾನಾಸಕ್ತರಾದ ಸಮಯಾಚಾರ ತತ್ಪರರಾದ ಸಾಧಕರಿಗೆ ಯಾವ ರೀತಿಯಲ್ಲಿ ಅವಳು ದರ್ಶನವನ್ನು ಕೊಡುತ್ತಾಳೆ, ಸುಷುಮ್ನಾ ನಾಡಿಯಲ್ಲಿ ಅವಳು ತನ್ನ ಪ್ರಯಾಣವನ್ನು ಮೂಲಾಧಾರದಿಂದ ಪ್ರಾರಂಭ ಮಾಡಿ ಸ್ವಾಧಿಷ್ಠಾನಕ್ಕೆ ಹತ್ತಿ ಮಣಿಪುರಕ್ಕೆ ಹತ್ತಿದಾಗ ಕುಂಡಲಿನಿ ಸ್ವರೂಪವನ್ನು ಪಡೆಯುತ್ತಾಳೆ. ಕುಂಡಲಿನಿ ಸ್ವರೂಪವನ್ನು ಪಡೆದಾಗ ಸಹಸ್ರಾರ ಚಕ್ರದಲ್ಲಿ ಅವಳನ್ನು ಮೇಲಕ್ಕೆ ಎತ್ತಿ ಅವಳನ್ನು ಶಿವನೊಂದಿಗೆ ಸೇರಿಸುವಂತಹ ಸಾಧಕ ಯೋಗಿಯು ತನ್ನ ರಾಜಯೋಗ ಮಾರ್ಗದಲ್ಲಿ ಮುಂದುವರಿಯುತ್ತಾ ಮಣಿಪುರ ಚಕ್ರದಲ್ಲಿ ದೇವಿಯು ಬಂದು ನಿಂತಾಗ ಅಂತಹ ಸಾಧಕ ಯೋಗಿಗೆ ಅವಳು ದರ್ಶನವನ್ನು ಕೊಡುತ್ತಾಳೆ ಅಂತ ಹೇಳಿದ್ದಾರೆ ಆದಿಶಂಕರರು 7ನೇ ಶ್ಲೋಕದಲ್ಲಿ. ಅವಳ ಧ್ಯಾನ ಶ್ಲೋಕದ ಅಂದರೆ ಸೌಂದರ್ಯ ಲಹರಿಯಲ್ಲಿ ಬರುವ ಒಂದು ಧ್ಯಾನ ಶ್ಲೋಕದ ಮುಖ್ಯವಾದ ಅಂಶ ಇದು 7ನೇ ಶ್ಲೋಕ. ಈ 8ನೇ ಶ್ಲೋಕದಲ್ಲಿ ಈ 7ನೇ ಶ್ಲೋಕ ಹೇಳಾದ ಮೇಲೆ ನಮಗೆ ಬರೋ ಸಹಜ ಪ್ರಶ್ನೆ ಏನು, ಈ ಧ್ಯಾನವನ್ನು ಮಾಡಿದಾಗ ನಾವು ಅವಳನ್ನು ಎಲ್ಲಿ ಧ್ಯಾನ ಮಾಡಬೇಕು, ಎಲ್ಲಿ ಧ್ಯಾನ ಮಾಡಿದರೆ ಅವಳು ಮಣಿಪುರಕ್ಕೆ ಹತ್ತಿದಾಗ ಅವಳು ನಮಗೆ ದರ್ಶನವನ್ನು ಕೊಡುತ್ತಾಳೆ, ಆದರೆ ನಾವು ಧ್ಯಾನ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅಂತ ಒಂದು ಸಹಜವಾದ ಪ್ರಶ್ನೆ ಬಂದಾಗ ನಾವು ಎಂದರೆ ಸಮಯಾಚಾರ ತತ್ಪರರಾದ ಸಾಧಕರಿಗೆ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಹೇಳುವ ಸಲುವಾಗಿ ಸೌಂದರ್ಯ ಲಹರಿಯ ಈ 8ನೇ ಶ್ಲೋಕದಲ್ಲಿ ಭಗವತಿಯ ನಿವಾಸ ಸ್ಥಾನವನ್ನು ಹೇಳುತ್ತಾ ಅವಳು ಸುಧಾಸಾಗರ ಮಧ್ಯಸ್ಥ ಸಮಯಾಚಾರ ತತ್ಪರ ಎನ್ನುವ ಹೆಸರೆಲ್ಲ ಇದೆ ಅಲ್ವಾ ಅವಳಿಗೆ, ಭಗವತಿಗೆ. ಸೊ ಆ ಹೆಸರು ಎಲ್ಲಿಂದ ಬಂತು? ಅವಳು ಸುಧಾಸಾಗರದಲ್ಲಿ ತನ್ನ ನಿವಾಸವನ್ನು ಮಾಡಿದ್ದಾಳೆ ಅಂತ ಹೇಳುತ್ತಾ ಸುಧಾಸಾಗರದಲ್ಲಿ ಭಗವತಿಯ ಆಲಯ ಮಂದಿರ ಇದೆ ಅಂತ ಹೇಳ್ತಾ ಈ ಭಗವತಿಯ ಪರಮ ಐಶ್ವರ್ಯದ ಹಾಗೂ ಅಪೂರ್ವ ಸಂಪೂರ್ಣ ಸ್ವರೂಪದ ಚಿಂತನೆಯನ್ನು ಕೆಲವರು ಮಾತ್ರ ಧನ್ಯರಾದ ಪುಣ್ಯಶಾಲಿಗಳು, ಕೋಟಿಗೆ ಒಬ್ಬರಿರಬಹುದು ಅಷ್ಟೆ, ಅವರು ಹೇಗೆ ಅನುಭವಿಸುತ್ತಾರೆ ಎಂದರೆ ಚಿದಾನಂದ ಲಹರಿ ರೂಪದ ಅರ್ಥಾತ್ ಚಿತ್ ಎನ್ನುವ ಪರಮಾನಂದ ಪ್ರವಾಹ ರೂಪದ ಚಿತ್ ಶಕ್ತಿಯ ಸ್ವರೂಪದಲ್ಲಿ ತಮ್ಮ ಸಹಸ್ರಾರ ಚಕ್ರದಲ್ಲಿ ಭಗವತಿಯ ಧ್ಯಾನವನ್ನು, ಚಿಂತನೆಯನ್ನು, ಪೂಜೆಯನ್ನು, ಸಪರ್ಯವನ್ನು ಮಾಡುತ್ತಾರೆ. ಸಪರ್ಯ ಅನ್ನೋ ಒಂದು ವರ್ಡ್ ಬರುತ್ತೆ ಸೌಂದರ್ಯ ಲಹರಿಯಲ್ಲಿ. ಸಪರ್ಯ
ಸಪರ್ಯಾಯ ಅಂತ 27ನೇ ಶ್ಲೋಕದಲ್ಲಿ ನೋಡ್ತೀವಿ ನಾವು ಜಪೋಜಲ್ಪ ಶಿಲ್ಪಮ್ಮಲ್ಲಿ. ಸಪರ್ಯ ಅಂದರೆ ಪೂಜೆ ಅಂತ ಅರ್ಥ. ಮೊದಲು ಸಪರ್ಯ ಅಂತ ಹೇಳೋರು ಪೂಜೆಗೆ. ಇವಾಗ ಆ ವರ್ಡು ನಾವು ಉಪಯೋಗಿಸಲ್ಲ. ಹೀಗೆ ಪುಣ್ಯಶಾಲಿಗಳು, ಕೆಲವು ವಿರಳರಾದ ಧನ್ಯರು ಭಗವತಿಯನ್ನು ತಮ್ಮ ಸಹಸ್ರಾರದಲ್ಲಿ ಪೂಜೆ ಮಾಡುತ್ತಾರೆ, ಚಿದಾನಂದ ಲಹರಿ ಪ್ರವಾಹ ರೂಪದಲ್ಲಿ. ಹಾಗೂ ಇದು ಆಗಬೇಕಾದರೆ ಇದು ಭಗವತಿಯ ಕೃಪೆ ಇಲ್ಲದೆ ಅಸಂಭವ ಅಂತ ಆದಿಶಂಕರರು ಈ 8ನೇ ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ. ಶ್ಲೋಕ ತಗೊಂಡ್ರೆ ಹೀಗಿದೆ: ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟೀ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರೀಂ. ಆದಿಶಂಕರರು ಹೇಳ್ತಾರೆ, ಹೇ ಭಗವತಿ, ಸುಧಾ ಸಿಂಧೋ, ಅಮೃತ ಸಮುದ್ರದ ಸುಧಾ ಸಿಂಧುವಿನ ಮಧ್ಯದಲ್ಲಿ ಸುರವಿಟಪಿ ವಾಟೀ ಪರಿವೃತೆ, ಕಲ್ಪವೃಕ್ಷಗಳ ತೋಪುಗಳಿಂದ ಸುತ್ತುವರಿಯಲ್ಪಟ್ಟ ಮಣಿದ್ವೀಪೆ, ಮಣಿಮಯವಾದ ದ್ವೀಪಗಳಲ್ಲಿರುವ ನೀಪೋಪವನವತಿ, ಕದಂಬ ವೃಕ್ಷಗಳ ಉಪವನಗಳಿಂದ ಕೂಡಿದ ಚಿಂತಾಮಣಿ ಗೃಹೆ, ಚಿಂತಾಮಣಿ ಎನ್ನುವ ಗೃಹದಲ್ಲಿ ಶಿವಾಕಾರೆ, ಶಕ್ತಿ ರೂಪದ ತ್ರಿಕೋಣಾಕಾರದ ಮಂಚದ ಮೇಲೆ ಪವಡಿಸಿರುವ ಪರಮಶಿವ ಪರ್ಯಂಕ ನಿಲಯಾಂ, ಪರಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ಬೆಳಗುತ್ತಿರುವ ಚಿದಾನಂದ ಲಹರೀಂ, ಚಿದಾನಂದದ ಪ್ರವಾಹವಾದ ತ್ವಾಂ ನಿನ್ನನ್ನು, ಕತಿಚನ ಕೆಲವರು ಮಾತ್ರ, ಧನ್ಯಾಃ ಧನ್ಯರು, ಭಜಂತಿ ಭಜಿಸುತ್ತಾರೆ. ಇಲ್ಲಿ ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ, ಸುಧಾ ಸಿಂಧುವಿನ ಮಧ್ಯದಲ್ಲಿ ಕಲ್ಪವೃಕ್ಷಗಳ ವಾಟಿಕೆಗಳಿಂದ ಸುತ್ತುವರೆಯಲ್ಪಟ್ಟ ಮಣಿದ್ವೀಪದಲ್ಲಿ ಕದಂಬ ವೃಕ್ಷಗಳ ಉಪವನಗಳಿಂದ ಯುಕ್ತವಾದ ಚಿಂತಾಮಣಿಗಳಿಂದ ನಿರ್ಮಿತವಾದ ಗೃಹದಲ್ಲಿ ಶಿವಾಕಾರದ ತ್ರಿಕೋಣಾತ್ಮಕ ಮಂಚದ ಮೇಲೆ ಪರಮಶಿವನ ಸ್ವರೂಪವಾದ ಸುಪ್ಪತ್ತಿಗೆಯ ಮೇಲೆ ವಿರಾಜಮಾನಳಾದ ಜ್ಞಾನಾನಂದ ರೂಪಲಹರಿಯ ಸ್ವರೂಪಳಾದ ಜನನಿಯಾದ ನಿನ್ನನ್ನು ಕೆಲವೇ ವಿರಳರಾದ ಭಕ್ತರು ಮಾತ್ರವೇ ನಿನ್ನ ಕೃಪಾದೃಷ್ಟಿಗೆ ಪಾತ್ರರಾಗುತ್ತಾರೆ. ಹಾಗೆಯೇ ಸರ್ವಥಾ ಕೃತಾರ್ಥರಾದ ಹಾಗೂ ಭಾಗ್ಯವಂತರಾದ ಭಕ್ತರು ಮಾತ್ರ ನಿನ್ನ ಸೇವೆಯನ್ನು ಮಾಡುತ್ತಾರೆ ಅಂತ ಆದಿಶಂಕರರು ಹೇಳ್ತಾರೆ. ಇಲ್ಲಿ ಸುಧಾ ಸಿಂಧೋರ್ ಮಧ್ಯೆ ಅನ್ನೋ ಪದ ಉಪಯೋಗಿಸಿದ್ದಾರೆ. ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ಶ್ರೀಚಕ್ರವನ್ನು ಬಹಳ ಸೂಕ್ಷ್ಮವಾಗಿ ಉಲ್ಲೇಖ ಮಾಡುತ್ತಾರೆ. ಅವ್ರು ಹೇಳ್ತಾರೆ, ಸಂಕೇತಾತ್ಮಕವಾಗಿ ಹೇಳುವ ಮಾತಿದು, ತಾಯಿ, ಶ್ರೀಚಕ್ರವೇ ನಿನ್ನ ವಾಸಸ್ಥಾನ. ಈ ನಿನ್ನ ವಾಸಸ್ಥಾನವು ಲೌಕಿಕವಲ್ಲ, ಲೋಕೋತ್ತರವಾದದ್ದು. ಅದು ಬಹಳ ಅದ್ಭುತವಾದದ್ದು. ನಿಮಗೆ ಲಲಿತೋಪಾಖ್ಯಾನ ಅಂತ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರ ಭಾಗದಲ್ಲಿ ಬರುತ್ತೆ. ಲಲಿತೋಪಾಖ್ಯಾನದಲ್ಲಿ ಸಂಪೂರ್ಣವಾಗಿ ಶ್ರೀಚಕ್ರದ ವರ್ಣನೆಯ ಸ್ವರೂಪವಿದೆ. ಈ ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು ಬಹಳ ಲೋಕೋತ್ತರವಾದದ್ದು, ಇದು ಬಹಳ ಅದ್ಭುತವಾದದ್ದು. ಈ ನಿನ್ನ ವಾಸಸ್ಥಾನವನ್ನು ನಾನು ಯಾವ ರೀತಿಯಲ್ಲಿ ವರ್ಣನೆ ಮಾಡಲಿ? ಶಬ್ದಗಳಿಂದ ಶ್ರೀಚಕ್ರವನ್ನು ವರ್ಣಿಸುವುದು ಅಸಾಧ್ಯ. ಈ ಶ್ರೀಚಕ್ರವು ರೇಖಾಗಣಿತಕ್ಕೂ, ಅರ್ಥಾತ್ ಜಾಮೆಟ್ರಿ, ಯಾವ ರೀತಿಯ ಜಾಮೆಟ್ರಿಗೂ ಕೂಡ ಸವಾಲಾಗಿರುವಂತಹ ಒಂದು ಕ್ಲಿಷ್ಟವಾದ ರಚನೆಯಾಗಿದೆ. ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ, ಸಹಸ್ರಾರ ಚಕ್ರವನ್ನು ಕೂಡ ಸುಧಾ ಸಮುದ್ರ ಎಂದು ಕರೆಯಲಾಗಿದೆ. ಇದು ಸಾಧಕರ ಸಹಸ್ರಾರ ಚಕ್ರ. ನಾನು ನಿನ್ನೆ ಹೇಳಿದ ಹಾಗೆ
ನಮ್ಮಲ್ಲಿ ಎಲ್ಲ 7 ಚಕ್ರಗಳು ಇವೆ, ನಮಗೂ ಕೂಡ ಸಹಸ್ರಾರ ಚಕ್ರವಿದೆ. ನಾನು ಸಾಧಕನಾದ ಪಕ್ಷದಲ್ಲಿ ನನ್ನ ಸಹಸ್ರಾರ ಚಕ್ರವನ್ನು ನಾನು ಶ್ರೀಚಕ್ರವೆಂದು ಪರಿಗಣಿಸುತ್ತೇನೆ. ನನ್ನ ಸಹಸ್ರಾರ ಚಕ್ರವೂ ಕೂಡ ಸುಧಾ ಸಮುದ್ರವಾಗಿಯೇ ನಿಂತಿದೆ. ಸಾಧಕ ಯೋಗಿಗಳು ರಾಜಯೋಗದಿಂದ ಮನಸ್ಸಿನ ಸ್ಥಿತಿಯನ್ನು ಹಾಗೂ ಹಠಯೋಗದ ಮೂಲಕ ಪ್ರಾಣವನ್ನು ಪೂರಕದ ಕೆಳಗೆ ತುಂಬಿಕೊಂಡು ಅಪಾನವನ್ನು ಮೂಲಾಧಾರದಿಂದ ಮೇಲಕ್ಕೆ ಎಳೆದು ಕುಂಡಲಿನಿ ಮಹಾಶಕ್ತಿಯನ್ನು ಮಣಿಪೂರದಲ್ಲಿ ಪ್ರಾಣ ಅಪಾನ ಇವೆರಡರ ಪರಸ್ಪರ ಸಂಯೋಗದಿಂದ ಉತ್ಪನ್ನವಾದ ಅಗ್ನಿಯ ಮೂಲಕ ಉದ್ಬೋಧನ ಮಾಡಿ ಸುಷುಮ್ನಾ ಮಾರ್ಗದಿಂದ ಧಾರಾಕಾಶದ ಸಮೀಪದಿಂದ ಆತ್ಮಸ್ವರೂಪವನ್ನು ಗ್ರಹಣ ಮಾಡುತ್ತಾ ಆಜ್ಞಾಚಕ್ರ ಸ್ವರೂಪವಾದ ಚಂದ್ರಮಂಡಲದಲ್ಲಿ ಅಮೃತ ತಪ್ತರಾಗಿ ಅವರ ಅಮೃತವು ಕೆಳಗೆ ಬೀಳುವುದನ್ನು ನಿಲ್ಲಿಸಿ ವಿಪರೀತ ಕರಣಿ ಮುದ್ರೆಯ ಮೂಲಕವಾಗಿ ಮೇಲೆಯೇ ತಮ್ಮ ಸುಧಾ ಸಮುದ್ರದಲ್ಲಿ ನಿಲ್ಲಿಸಿಟ್ಟುಕೊಂಡು ಅಮೃತವನ್ನು ಪಡೆದುಕೊಳ್ಳುವರು. ನಾಟ್ ಅ ಸಿಂಪಲ್ ಪ್ರಾಸೆಸ್. ಇದು ರಾಜಯೋಗ ತತ್ಪರವಾದ ಸಮಯಾಚಾರ ಮಾರ್ಗ. ಈ ಸುಧಾ ಸಮುದ್ರವೇ ಶ್ರೀಚಕ್ರದ ಬಿಂದು ಸ್ಥಾನವಾಗಿರುವುದು ಹಾಗೂ ಇದರೊಳಗಡೆ ಎಲ್ಲ ಚಕ್ರಗಳೂ ಕೂಡ ಅಂತರ್ನಿಹಿತವಾಗಿ ಸ್ಥಿತವಾಗಿವೆ. ಈಗ ಸುರವಿಟಪಿವಾಟಿ ಪರಿವೃತೆ ಅನ್ನೋ ಪದನ ಉಪಯೋಗಿಸಿದ್ದಾರೆ ಆದಿಶಂಕರರು. ಈ ಮಣಿದ್ವೀಪದ ಸುತ್ತಲೂ ಕಲ್ಪವೃಕ್ಷಗಳ ತೋಪು ಇದ್ದು ಈ ಪ್ರತಿಯೊಂದು ಕಲ್ಪವೃಕ್ಷವು ದಿವ್ಯ ಮಣಿಗಳಿಂದ ದೀಪ್ತವಾಗಿವೆ. ಈ ತೋಪು ಒಂದು ಸುಂದರ ವಾಟಿಕೆಯಾಗಿರುವುದು. ವಸಂತನು ಅರ್ಥಾತ್ ವಸಂತ ಋತುವು ಈ ವಾಟಿಕೆಯ ಮಾಲಿ ಅಥವಾ ಈ ವಾಟಿಕೆಯ ಪಾಲಕ. ಇಲ್ಲಿ ಎಲ್ಲ ವೃಕ್ಷಗಳು ನಿರಂತರವಾಗಿ ಹೊಸ ಹೂವು ಹಣ್ಣು ಪಲ್ಲವಗಳಿಂದ ಯುಕ್ತವಾಗಿರುತ್ತವೆ ಹಾಗೂ ಆನಂದಮಯವಾದ ದಿವ್ಯ ಸುಗಂಧದಿಂದ ತುಂಬಿ ಹೋಗಿರುತ್ತವೆ. ಪಚ್ಚೆಯ ಸದೃಶವಾದ ಹಸಿರಿನ ವರ್ಣದ ಭೂಮಿಯಲ್ಲಿ ಅನೇಕ ಸುಂದರ ರಸಮಯ ಅಮೃತದ ಜಲದ ಝರಿಗಳು ಪುರಸ್ಫುರಿತವಾಗಿ ಮಧುರ ಕಲರವವನ್ನು ಮಾಡುತ್ತಾ ನಿಧಾನವಾಗಿ ಹರಿಯುತ್ತಿವೆ. ಈ ರೀತಿಯ ಅನೇಕ ಝರಿಗಳು ಈ ಶ್ರೀ ಮಣಿದ್ವೀಪದ ಪ್ರಾಕೃತಿಕ ಶೋಭೆಯನ್ನು ಹೆಚ್ಚಿಸುತ್ತಾ ದ್ರಷ್ಟಾರರಲ್ಲಿ ಅರ್ಥಾತ್ ಸಾಧಕರಲ್ಲಿ ಮಹಾಶಾಂತಿಯನ್ನು ಉತ್ಪನ್ನ ಮಾಡುತ್ತಿವೆ. ಈ ಝರಿಯ ಅಮೃತ ನೀರನ್ನು ಸೇವಿಸುತ್ತಿರುವುದರಿಂದ ಅಮೃತಪೂರ್ಣವಾದ ಬ್ರಹ್ಮಾನಂದವು ಅಂತಃಕರಣದಲ್ಲಿ ಪ್ರಾರಂಭವಾಗುತ್ತದೆ. ಶುಕ ಹಾಗೂ ಕೋಗಿಲೆಗಳಂತಹ ಪಕ್ಷಿಗಳು ತತ್ವವಿಜ್ಞಾನ ರೂಪದ ಹಾಗೂ ಚರ್ಚೆಯ ರೂಪದ ಮಧುರ ಸ್ವರಗಳಿಂದ ಸುಖವನ್ನು ಉಂಟು ಮಾಡುವ ವಾಣಿಗಳನ್ನು ಹೇಳುತ್ತಿವೆ. ಈ ಉತ್ತಮವಾದ ವನವು ಸುಗಂಧಮಯವಾದ ಸರ್ವರೋಗಹರವಾದ ಮಾರುತದಿಂದ ಅರ್ಥಾತ್ ಗಾಳಿಯಿಂದ ಸಂಪೂರ್ಣವಾಗಿ ಹಿತಾನಂದಕರವಾಗಿರುವುದು. ಈ ಮಹಾದಿವ್ಯವಾದ ದ್ವೀಪವು ನವಾವರಣಯುಕ್ತವಾದ ಶ್ರೀಚಕ್ರದ ಆಕಾರದಲ್ಲಿ ಸ್ಥಿತವಾಗಿದೆ. ಮುಂದೆ ಮಣಿದ್ವೀಪೆ ಅನ್ನೋ ಪದನ ಉಪಯೋಗಿಸಿದ್ದಾರೆ ಆದಿಶಂಕರರು. ಶ್ರೀಚಕ್ರವಾದ ನಿನ್ನ ವಾಸಸ್ಥಾನವು ಸುಧಾ ಸಮುದ್ರವೆಂದು ಕರೆಯಲ್ಪಟ್ಟಿದೆ. ಅರ್ಥಾತ್ ಇದು ಒಂದು ಹಾಲ್ಗಡಲು ಅರ್ಥಾತ್ ಅಮೃತದ ಸಮುದ್ರ. ಈ ಸಮುದ್ರವು ವಾಯುವಿನ ಅರ್ಥಾತ್ ಪ್ರಾಣವಾಯುವಿನ ಸಂಯೋಗದ ಯೋಗದಿಂದ ಅಥವಾ ಸಂಘಟನೆಯ ಯೋಗದಿಂದ ಅತ್ಯಂತ ದಿವ್ಯ ತರಂಗವುಳ್ಳದ್ದಾಗಿದೆ. ಈ ಸಮುದ್ರದ ಮಧ್ಯದಲ್ಲಿ ರತ್ನಖಚಿತವಾದ ದಿವ್ಯ ಪ್ರಕಾಶಯುಕ್ತವಾದ ಒಂದು ದ್ವೀಪವು ಸ್ಥಿತವಾಗಿದೆ. ಇದನ್ನೇ ಮಣಿದ್ವೀಪ ಎಂದು ಕರೆದಿದ್ದಾರೆ. ಮುಂದೆ ಇನ್ನೊಂದು ಪದ ಉಪಯೋಗಿಸ್ತಾರೆ, ನೀಪೋಪವನವತಿ. ಈ ಮಣಿದ್ವೀಪದಲ್ಲಿ 4 ದ್ವಾರಗಳಿವೆ.
ಈ ಸ್ಥಾನವು ಅನೇಕ ಸಿದ್ಧ ಪುರುಷರ ನಿವಾಸ ಸ್ಥಾನಗಳಿಂದ ಆವೃತವಾಗಿವೆ. ಸಹಸ್ರ ಸಂಖ್ಯೆಗಳಲ್ಲಿ ದರ್ಶನ ಮಾಡುವವರ ವಿಮಾನಗಳ ಸಂದಣಿಯು ಇಲ್ಲಿ ಕಟ್ಟಿರುವುದು. ನೀಪೋಪವನ ಅಂದರೆ ಈ ಕಲ್ಪವೃಕ್ಷವನದ ಸುವರ್ಣಮಯವಾದ ವೃಕ್ಷಗಳಲ್ಲಿ ಬಣ್ಣ ಬಣ್ಣದ ರತ್ನ ಸದೃಶವಾದ ಪತ್ರಗಳು, ಪುಷ್ಪಗಳು ಹಾಗೂ ಫಲಗಳು ಇವೆ. ಸುತ್ತಲೂ ಕದಂಬ ವೃಕ್ಷಗಳಿಂದ ತುಂಬಿದ ತೋಟವೂ ಇರುವುದು. ಚಿಂತಾಮಣಿ ಗೃಹೆ ಅಂತ ಹೇಳ್ತಾರೆ. ಕಲ್ಪವೃಕ್ಷಗಳ ಈ ಮಹಾ ಸುಗಂಧಿತವಾದ ರಮ್ಯವಾದ ವಾಟಿಕೆಯ ಮಧ್ಯದಲ್ಲಿ ಚಿಂತಾಮಣಿಗಳ ಇಟ್ಟಿಗೆ, ಚಿಂತಾಮಣಿ ಗುಣನಿಕಾ ಅಂತ ಹೇಳಿದ್ವಿ 3ನೇ ಶ್ಲೋಕದಲ್ಲಿ. ಚಿಂತಾಮಣಿ ಗುಣಗಳ ರಾಶಿಯಾಗಿದ್ದೀಯ ತಾಯಿ ನೀನು. ಯಾರಿಗೆ? ದರಿದ್ರರಿಗೆ. ಅಂತಹ ಚಿಂತಾಮಣಿಗಳೆಂಬ ಇಟ್ಟಿಗೆಗಳಿಂದ ನಿರ್ಮಿತವಾದ ಮಹಾದಿವ್ಯವಾದ ಭವನವು ಇರುವುದು. ಇದೇ ಚಿಂತಾಮಣಿ ಗೃಹ. ಹಾಗೂ ಇದು ಕೋಟಿ ಬಾಲ ಸೂರ್ಯಗಳ ಅಥವಾ ಕೋಟಿ ಬಾಲ ಸೂರ್ಯನ ಸದೃಶವಾದ ಪ್ರಕಾಶಮಾನಯುಕ್ತವಾಗಿರುವ ಚಿಂತಾಮಣಿ ಗೃಹ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ, ಚಿಂತಾಮಣಿ ಗೃಹಾಂತಸ್ಥ ಎನ್ನುವ ಈ ನಾಮದ ಪ್ರಕಾರ ಚಿಂತಾಮಣಿಯು ಕೇಳಿದ್ದೆಲ್ಲವನ್ನೂ ದಯಪಾಲಿಸುತ್ತದೆ. ಇಂತಹ ಚಿಂತಾಮಣಿಗಳೆನ್ನುವ ಇಟ್ಟಿಗೆಗಳಿಂದ ನಿರ್ಮಿತವಾದ ಗೃಹದಲ್ಲಿ ತಾಯಿ ನೀನು ವಾಸ ಮಾಡುತ್ತಿದ್ದೀಯೆ. ಇಂತಹ ತಾಯಿಯಾದ ನೀನು ನಾನು ಕೇಳಿದ್ದೆಲ್ಲವನ್ನೂ ನೀನು ಕೊಡುತ್ತೀಯ ಅಲ್ವಮ್ಮ? ಅಷ್ಟರಲ್ಲೂ ನನಗೆ ಏನು ಬೇಕು? ನಾನು ಕೇಳೋದೇನು? ನೀನು ಚಿಂತಾಮಣಿಗಳ ಇಟ್ಟಿಗೆಯಿಂದ ಮಾಡಲ್ಪಟ್ಟ ಗೃಹದಲ್ಲಿ ನನ್ನ ಸಹಸ್ರಾರದಲ್ಲಿ ನೀನು ವಾಸ ಮಾಡುತ್ತಿದ್ದೀಯೆ. ನನಗೆ ಬೇಕಾಗಿದ್ದಾರೋ ಏನೋ? ಭೋಗಶ್ಚ ಮೋಕ್ಷಶ್ಚ ಏವ. ಬದುಕಿರುವಾಗ ಭೋಗ ಬೇಕು, ಸತ್ತಾಗ ಮತ್ತೆ ಹುಟ್ಟಿ ಬರದೇ ಇರುವಂತಹ ಮೋಕ್ಷ ಬೇಕು. ಇವೆರಡನ್ನು ನೀನೇ ತಾನೇ ಕೊಡಬೇಕು ತಾಯಿ. ಅವಳನ್ನು ಸುಧಾಸಾಗರ ಮಧ್ಯಸ್ಥ, ಕಾಮಾಕ್ಷಿ, ಕಾಮದಾಯಿನಿ ಎರಡೂ ಹೆಸರಿಂದ ನಾವು ಅವಳನ್ನು ಸಂಬೋಧಿಸ್ತೀವಿ. ಚಿಂತಾಮಣಿ ಗೃಹದಲ್ಲಿರುವ ತಾಯಿ ನೀನು ನಿನ್ನ ಕಣ್ಣುಗಳಿಂದ, ನೀನು ಕಾಮಾಕ್ಷಿ ಕಾಮದಾಯಿನಿ. ಅನಂಗನಿಗೆ, ಮನ್ಮಥನಿಗೆ ನಿನ್ನ ಕಡೆಗಣ್ಣ ನೋಟದ ಒಂದು ಕೃಪಾ ಕಟಾಕ್ಷದಿಂದ ಅವನಿಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಕೊಡ್ತೀಯ ನೀನು. ಆದ್ದರಿಂದ ನೀನು ಕಾಮಾಕ್ಷಿ ಕಾಮದಾಯಿನಿ. ನಿನ್ನ ಕಣ್ಣುಗಳ ಒಂದೇ ಒಂದು ಉನ್ಮೇಷ ನಿಮಿಷೋತ್ಪನ್ನ. ನಿನ್ನ ಕಣ್ಣು ರೆಪ್ಪೆ ಮಿಟುಕಿಸಿ ನೀನು ಉನ್ಮೇಷ ನಿಮಿಷ, ಇದರಲ್ಲಿ ಬ್ರಹ್ಮಾಂಡಗಳು ಉತ್ಪನ್ನವಾಗಿ ಪ್ರಳಯವಾಗುವಂತಹ ನಿನ್ನ ಹುಬ್ಬಿನ ಒಂದು ಸನ್ನೆಯಿಂದ ಬ್ರಹ್ಮಾಂಡದ ಸೃಷ್ಟಿ ಸುಸ್ಥಿತಿ ಲಯವನ್ನು ಮಾಡುತ್ತೀಯೇ ಅಂತ ಒಂದು ಸೌಂದರ್ಯ ಲಹರಿ ಒಂದು ಮುಂದೆ ಒಂದು ಶ್ಲೋಕದಲ್ಲಿ ಬರುತ್ತೆ. ಅಂತಹ ಪ್ರಭಾವಶಾಲಿಯಾದ ನೀನು, ದಿವ್ಯ ಮಾತೆಯಾದ ನೀನು ನನಗೆ ನಿನ್ನ ಕಣ್ಣುಗಳಿಂದ, ನಿನ್ನ ದಿವ್ಯವಾದ ನೇತ್ರಗಳಿಂದ ನನಗೆ ಎಲ್ಲವನ್ನೂ, ಎಲ್ಲ ಕಾಮನೆಯನ್ನು ಈಡೇರಿಸಬಲ್ಲಂತಹ ಶಕ್ತಿಯುಳ್ಳ ನೀನು. ಆದ್ದರಿಂದ ಕಾಮದಾಯಿನಿಯಾಗಿರುವೆ. ಕಾಮಾಕ್ಷಿ ಕಾಮದಾಯಿನಿಯಾದ ನೀನು ಸುಧಾಸಾಗರದ ಮಧ್ಯದಲ್ಲಿ ವಾಸ ಮಾಡುತ್ತಿರುವೆ ತಾಯೆ. ಮುಂದೆ ಶಿವಾಕಾರೇ ಮಂಚೆ ಎನ್ನುವ ಪದವನ್ನು ಉಪಯೋಗಿಸಿದ್ದಾರೆ. ಇಂತಹ ಸುಂದರವಾದ ಈ ಭವನದಲ್ಲಿ ಶಿವಾಕಾರೇ ಮಂಚೆ ಎನ್ನುವ ಶಿವಾಕಾರಯುಕ್ತವಾದ ಒಂದು ಮಂಚವಿದೆ. ಇದರ ಅರ್ಥ ಶಿವನು ಮಂಗಳಮಯ. ಶಿವ ಎನ್ನುವ ಪದದ ಅರ್ಥವೇ ಮಂಗಳ. ಸಾಮಾನ್ಯವಾಗಿ ಯಾವುದೇ ಮ್ಯೂಸಿಕ್ ಕಾನ್ಸರ್ಟ್ ಶುರು ಮಾಡಿದಾಗ ಒಂದು ಮಂಗಳ ಶ್ಲೋಕದಿಂದ ಶುರು ಮಾಡ್ತೀವಿ ಅಥವಾ ಒಂದು ಮಂಗಳಕರವಾದ ರಾಗದಿಂದ ಪ್ರಾರಂಭ ಮಾಡ್ತೀವಿ, ಸರ್ವೇ ಸಾಮಾನ್ಯ.
ಹಾಗೆ ಯಾವುದೇ ಒಂದು ಕಾವ್ಯ ಪ್ರಾರಂಭ ಮಾಡಬೇಕಾದರೂ ಒಂದು ಮಂಗಳದಿಂದ ಶುರು ಮಾಡ್ತೀವಿ. ಕಾಳಿದಾಸನಂತೂ ರಘುವಂಶನ ಒಂದು ಮಂಗಳ ಶ್ಲೋಕದಿಂದ ಸ್ತುತಿಯಿಂದ ಪ್ರಾರಂಭ ಮಾಡಿದ್ದಾನೆ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಹೀಗೆ ನೋಡಿದಾಗ ಸೌಂದರ್ಯ ಲಹರಿಯಲ್ಲಿ ಯಾವ ಮಂಗಳ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಸಹಜ. ಆದಿಶಂಕರ ಉತ್ತರ ಕೊಟ್ಬಿಟ್ರು, ಬೇಡ, ಇದಕ್ಕೆ ಶಿವ ಎನ್ನುವ ಒಂದು ಪದವೇ ಮಂಗಳವನ್ನು ಸೂಚಿಸುವುದರಿಂದ ಇದಕ್ಕೆ ಮಂಗಳ ಶ್ಲೋಕದ ಅಗತ್ಯವಿಲ್ಲ ಅಂತ ಹೇಳಿ ಶಿವಶಕ್ತಿಯಾಯುಕ್ತ ಆ ಒಂದು ಪದವೇ ಸಾಕು, ಮಂಗಳ ಶ್ಲೋಕ ಬೇಕಾಗಿಲ್ಲ. ಶಿವನು ಮಂಗಳಮಯ. ಶಂಕರೋತಿ ಇತಿ ಶಂಕರ, ಅವನು ಮಂಗಳವನ್ನು ಮಾಡುತ್ತಾನೆ, ಆದ್ದರಿಂದ ಅವನು ಶಂಕರ. ಶಿವ ಎನ್ನುವ ಪದದ ಅರ್ಥವೇ ಮಂಗಳ. ಇದನ್ನು ಮಾಂಡುಕ್ಯದಲ್ಲಿ 7ನೇ ಶ್ಲೋಕದಲ್ಲಿ 7ನೇ ರುಕ್ಕಿನಲ್ಲಿ ಕೂಡ ಬರುತ್ತೆ. ಶಿವಂ ಶಾಂತಂ ಅನ್ನೋ ಪದದಿಂದ ಶಿವ ಎಂದರೆ ಮಂಗಳ. ಈ ಶಿವಾಕಾರೇ ಮಂಚೆ ಅಂತ ಇಲ್ಲಿ ಮತ್ತೆ ಶಿವ ಅನ್ನೋ ಪದನ ಉಪಯೋಗಿಸಿರೋದ್ರಿಂದ ಮಂಗಳವನ್ನು ಸೂಚಿಸುವ ಶಿವನು ಗುಣಾತೀತನಾದವನು. ಇಲ್ಲಿ ಶಿವಾಕಾರ ಎಂದರೆ ತ್ರಿಕೋಣಾಕಾರ ಅಂತ ಯಂತ್ರಶಾಸ್ತ್ರವು ಹೇಳುತ್ತದೆ. ಆಚಾರ್ಯ ಶಂಕರರು ಇಲ್ಲಿ ಶಿವಾಕಾರವಾದ ಮಂಚ ಅಂತ ಹೇಳಿದಾಗ ಇದು ತ್ರಿಕೋಣಾಕಾರದ ಮಂಚ ಅಂತ ಅರ್ಥ. ತ್ರಿಕೋಣಾಕಾರ ಅಂದ್ರೇನು? ನಮ್ಮಲ್ಲಿ 6 ಚಕ್ರಗಳಿವೆ ಅಂತ ಗೊತ್ತು. 6 + 1 7 ಸಹಸ್ರಾರವನ್ನು ಸೇರಿಸಿದರೆ. ಮೂಲಾಧಾರದಲ್ಲಿ ಒಂದು ಲಿಂಗವಿದೆ, ಅನಾಹತದಲ್ಲಿ ಕೂಡ ನಮ್ಮಲ್ಲಿ ಒಂದು ಲಿಂಗವಿದೆ, ಸಹಸ್ರಾರದಲ್ಲಿ ಕೂಡ ಒಂದು ಲಿಂಗವಿದೆ. ಮೂಲಾಧಾರ ಚಕ್ರದಲ್ಲಿ ಒಂದು ತ್ರಿಕೋಣದ ಮಧ್ಯದಲ್ಲಿ ಒಂದು ಲಿಂಗ. ಈ ಲಿಂಗಕ್ಕೆ ಸ್ವಯಂಭೂ ಲಿಂಗ ಅಂತ ಕರೀತಾರೆ. ಇದು ಎನರ್ಜಿ ತತ್ವರೂಪದಲ್ಲಿ ಇರುವಂಥದ್ದು, ಇದು ಫಿಸಿಕಲ್ ಆಗಿರೋದಲ್ಲ. ಈ ಲಿಂಗದ ಸ್ವಯಂಭೂ ಲಿಂಗದ ಸುತ್ತಲೂ 3.5 ಸುತ್ತಿನ ಆಕಾರದಲ್ಲಿ ಸುಪ್ತಾವಸ್ಥೆಯಲ್ಲಿ ಕುಂಡಲಿನಿಯು ಮಲಗಿ ನಿದ್ರೆ ಮಾಡುತ್ತಿರುತ್ತಾಳೆ. ಅವಳನ್ನು ಸಾಧಕ ಯೋಗಿ ಎಬ್ಬಿಸುವವರೆಗೂ. ಹಾಗೆ ಅನಾಹತ ಚಕ್ರದಲ್ಲಿ ಒಂದು ತ್ರಿಕೋಣವಿದೆ, ಅಲ್ಲೂ ಒಂದು ಲಿಂಗವಿದೆ, ಅದಕ್ಕೆ ಬಾಣಲಿಂಗ ಅಂತ ಕರೀತೀವಿ. ಕೇಳಿರ್ತೀರ ನೀವು, ನರ್ಮದಾ ಲಿಂಗ, ಬಾಣಲಿಂಗ ಅಂತ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತ. ಬಾಣಲಿಂಗ ಅಂತ ಕರೀತಾರೆ. ಹಾಗೆ ಸಹಸ್ರಾರದಲ್ಲೂ ಕೂಡ ಒಂದು ತ್ರಿಕೋಣ ಇದೆ, ಆ ತ್ರಿಕೋಣದಲ್ಲಿ ಕೂಡ ಒಂದು ಲಿಂಗ ಇದೆ, ಅದಕ್ಕೆ ಇತರೆ ಲಿಂಗ ಅಂತಾರೆ. ಸೊ ನಮ್ಮ ಚಕ್ರಗಳಲ್ಲಿ ತ್ರಿಕೋಣವು ಶಕ್ತಿ ರೂಪ, ಲಿಂಗವು ಶಿವರೂಪ. ಅಂದರೆ ನಮ್ಮಲ್ಲಿ 3 ಚಕ್ರಗಳಲ್ಲಿ 3 ಲಿಂಗಗಳಿವೆ, 3 ಯೋನಿ ರೂಪದ ತ್ರಿಕೋಣವಿದೆ. ಅಂದರೆ ನಮ್ಮ ಚಕ್ರಗಳೆಲ್ಲವೂ 3 ಚಕ್ರಗಳು. ಅದು ಬಿಟ್ಟರೆ ಉಳಿದ ಚಕ್ರಗಳು ಇವೆ. ಇನ್ ಪ್ರಿನ್ಸಿಪಲ್ ಈ 3 ಚಕ್ರಗಳು ಶಿವಶಕ್ತಿ ಸ್ವರೂಪವಾದವು. ನಮಗೆ ಗೊತ್ತಿಲ್ಲ. ಮೂಲಾಧಾರವು ಶಿವಶಕ್ತಿ ಸ್ವರೂಪವಾದದ್ದು, ಅನಾಹತವು ಶಿವಶಕ್ತಿ ಸ್ವರೂಪವಾದದ್ದು, ಸಹಸ್ರಾರವು ಶಿವಶಕ್ತಿ ಸ್ವರೂಪವಾದದ್ದು. ಇದು 3 ಕೂಡ ಪ್ರಿನ್ಸಿಪಲ್ ಚಕ್ರಗಳು. ಅದರ ಮಧ್ಯದಲ್ಲಿ ಬರುವ ಸ್ವಾಧಿಷ್ಠಾನ ಮತ್ತು ಮಣಿಪುರ ಮತ್ತು ವಿಶುದ್ಧಿ ಆಜ್ಞಾ, ಇವುಗಳಲ್ಲಿ ಕೂಡ ಶಿವಶಕ್ತಿಯರು ನೆಲೆಸಿದ್ದಾರೆ. ಇದನ್ನು ನಾವು 36ನೇ ಶ್ಲೋಕವಾದ ತವಾಜ್ಞಾ ಚಕ್ರಸ್ಥಂ ಇಂದ ಹಿಡಿದು 41ನೇ ಶ್ಲೋಕವಾದವರೆಗೂ ಇದನ್ನು ತವಾಧಾರೆ ಮೂಲೆ ಅಲ್ಲಿಯವರೆಗೂ ಇದನ್ನು ಅಭ್ಯಾಸ ಮಾಡ್ತೀವಿ. ಶಿವಶಕ್ತಿಯರು ಹೇಗೆ ನಮ್ಮ ಚಕ್ರಗಳಲ್ಲಿ ನೆಲೆಸಿದ್ದಾರೆ ಅಂದರೆ ನಾವು ಶಿವಶಕ್ತಿ ಸ್ವರೂಪರೇ, ಆದರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಅಜ್ಞಾನದಿಂದ ತುಂಬಿದ್ದೇವೆ. ಆ ದೃಷ್ಟಿಯಲ್ಲಿ ಈ ಸಹಸ್ರಾರದಲ್ಲಿ ಇರುವ ತ್ರಿಕೋಣಾಕಾರದ ಮಂಚದ ಮೇಲೆ ಶಿವಾಕಾರೇ ಮಂಚೆ, ಇಲ್ಲಿ ಇರುವ ತ್ರಿಕೋಣವು ಒಂದು ಮಂಚದ ಸ್ವರೂಪ ಅಂತ
ಆದಿಶಂಕರಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಇಲ್ಲಿ ಶಿವಾಕಾರೆ ಅಂದರೆ ಶಿವ ಪ್ಲಸ್ ಆಕಾರೆ ಶಿವಾಕಾರೆ. ಶಿವ ಅಂದರೆ ಶಿವನ ಹೆಂಡತಿಯಾದವಳಿಗೆ ಶಿವ ಸ್ವಾಧೀನವಲ್ಲಭ ಶಿವ ಪ್ಲಸ್ ಆಕಾರೆ ಕೂಡ ಶಿವಾಕಾರೆ ಆಗುತ್ತೆ. ಶಿವಾಕಾರೆ ಎನ್ನುವ ಶಬ್ದವು ಶಿವನ ಆಕಾರ ಹಾಗೂ ಶಿವೆಯ ಆಕಾರ ಎಂಬ ಎರಡೂ ತತ್ವಗಳನ್ನು ಸೂಚಿಸುತ್ತಾ ಶಿವಶಕ್ತಿಯರ ಅವಿನಾಭಾವ ರೂಪವನ್ನು ಸಂಕೇತ ಮಾಡುತ್ತಾ ನಮ್ಮ ಹೃದಯದಲ್ಲಿ ಆನಂದಾವೇಶದ ಅನುಭೂತಿಯನ್ನು ಉಂಟು ಮಾಡುತ್ತದೆ ಹಾಗೂ ಆನಂದ ರೂಪಾತ್ಮಕವಾದ ದಹರಾಕಾಶದಲ್ಲಿರುವ ಅನಾಹತ ಶಬ್ದದ ಓಂಕಾರವನ್ನು ಸೂಚಿಸುತ್ತದೆ. ಓಂಕಾರಕ್ಕೆ ನಾವು ಅಕಾರ, ಉಕಾರ, ಮಕಾರ, ಮಕಾರನು ಕಾರ, ನಾದ, ಬಿಂದು, ಶಾಂತಿಕಲಾ ಮತ್ತು ಶಾಂತ್ಯಾತೀತ ಕಲಾ ಎನ್ನುವ ಡಿವಿಷನ್ನಿಂದ ನಾವು ಹೇಳ್ತೀವಿ. ಅಕಾರವು ಬ್ರಹ್ಮಸ್ವರೂಪ, ಉಕಾರವು ವಿಷ್ಣು ಸ್ವರೂಪ, ಮಕಾರವು ರುದ್ರಸ್ವರೂಪ, ನಾದವು ಈಶ್ವರ, ಬಿಂದುವು ಸದಾಶಿವ, ಕಲಾನಲ್ಲಿ ಎರಡಿದೆ. ಶಾಂತಿಕಲಾ ಇದು ಶಕ್ತಿ ಸ್ವರೂಪ, ಶಾಂತ್ಯಾತೀತ ಕಲಾ ಇದು ಪರಬ್ರಹ್ಮನಾದ ಶಿವಸ್ವರೂಪ. ಇದೆಲ್ಲವೂ ನಮ್ಮ ಸಹಸ್ರಾರದಲ್ಲೇ ಸ್ಥಿತವಾಗಿದೆ. ಮುಂದೆ ಪರಮಶಿವ ಪರ್ಯಂಕ ನಿಲಯಾಂ ಅಂತ ಆದಿಶಂಕರರು ಹೇಳ್ತಾರೆ. ಈ ತ್ರಿಕೋಣಾಕಾರದ ಮಂಚದ ಮೇಲೆ ಪರಮಶಿವ ಎನ್ನುವ ಸುಪ್ಪತ್ತಿಗೆಯು ಹಾಸಲ್ಪಟ್ಟಿದೆ. ಇದೆಲ್ಲ ಎಲ್ಲಿದೆ? ನಮ್ಮ ಸಹಸ್ರಾರದಲ್ಲಿ. ಈ ಸುಪ್ಪತ್ತಿಗೆಯು ಅತ್ಯಂತ ಶುಭ್ರವಾದ ಮ್ಯಾಟ್ರೆಸ್ ಸುಪ್ಪತ್ತಿಗೆ. ಇದರ ಮೇಲೆ ಚಿದಾನಂದ ಲಹರಿ ರೂಪಿಯಾದ, ಶಾಂತಿ ಕಲಾರೂಪಿಯಾದ, ಪರಬ್ರಹ್ಮ ತತ್ವವಾದ, ಶಾಂತ್ಯಾತೀತ ಕಲಾ ಸ್ವರೂಪನಾದ ಪರಮಶಿವನೆಂಬ ಪರ್ಯಂಕದ ಮೇಲೆ ಅವಳು ವಿರಾಜಮಾನಳಾಗಿದ್ದಾಳೆ. ಈ ಪರಮಶಿವ ಪರ್ಯಂಕ ನಿಲಯಾಂ ಎನ್ನೋ ಪದದಿಂದ ಆದಿಶಂಕರರು ಏನನ್ನು ಸೂಚಿಸ್ತಾ ಇದ್ದಾರೆ? ಶಿವಶಕ್ತಿಯರ ಅವಿನಾಭಾವವಾದ ಐಕ್ಯದ ಸಂಬಂಧನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಸಹಸ್ರಾರದಲ್ಲಿ ಶಿವಶಕ್ತಿಯರು ಐಕ್ಯ ಸ್ವರೂಪವಾಗಿ ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ನಾದಬಿಂದು ಕಲಾರೂಪದಲ್ಲಿ ಕುಳಿತಿದ್ದಾರೆ. ನಿನ್ನೆ ಹೇಳ್ತಾ ಇದ್ದೆ ನಾದಬಿಂದು ಕಲಾ ಅಂತ. ಶಿವೋ ಬಿಂದು ಶಕ್ತಿರ್ನಾದ ಅಂತ ಹೇಳ್ತಾರೆ. ಅರ್ಥಾತ್ ಶಿವನು ಬಿಂದು ಸ್ವರೂಪನಾದರೆ ಶಕ್ತಿಯು ನಾದಸ್ವರೂಪಿಣಿ. ನಾದ ಬಿಂದು ಇವೆರಡರ ಸಮ್ಮಿಳನದ ರೂಪದಲ್ಲಿ ಅವರು ನಮ್ಮ ಸಹಸ್ರಾರದಲ್ಲಿದ್ದಾರೆ. ಇಲ್ಲಿ ಪರಮಶಿವ ಪರ್ಯಂಕ ನೋಡೋಕ್ಕೋದರೆ ನಮ್ಮ ಛಾಂದೋಗ್ಯದಲ್ಲಿ ಖಂ ಬ್ರಹ್ಮ ಅನ್ನೋ ಪದನ ಉಪಯೋಗಿಸ್ತಾರೆ. ಈ ಮಹಾವಾಕ್ಯದಿಂದ ಶಿವಬಿಂದು ನಾದ ರೂಪವಾದ ಪರಾಶಕ್ತಿಯನ್ನು ನಾದ ಹಾಗೂ ಇದರ ಸಂಯೋಗದಿಂದ ಶಿವಶಕ್ತಿಯುಕ್ತೋ ನಾದ ಹಾಗೂ ಬಿಂದು ಇವೆರಡರ ಸಂಯೋಗದಿಂದ ಶಿವಶಕ್ತಿಯುಕ್ತೋ ಎನ್ನುವ ಪ್ರಣವದ ಉತ್ಪನ್ನವಾಗುತ್ತೆ. ಈ ಪ್ರಣವವೇ ನಮ್ಮ ಬ್ರಹ್ಮಾಂಡದ ಮೂಲ. ಈ ಪ್ರಣವವೇ ಓಂಕಾರ. ಮಾಂಡುಕ್ಯವು ಈ ಪ್ರಣವವನ್ನು ಶಿವ, ತುರಿಯ, ಚತುರ್ಥ ಹಾಗೂ ಜಾಗೃತ್, ಸ್ವಪ್ನ, ಸುಷುಪ್ತಿಗಳನ್ನು ಮೀರಿದ ತುರಿಯ ತತ್ವ ಅಂತ ಕರೆಯುತ್ತೆ. ಈ ಪ್ರಣವವನ್ನೇ ಓಂಕಾರ ಅಂತ ಕರಿತೀವಿ. ಈ ಪ್ರಣವವು ಅಕಾರವಾದ, ಉಕಾರವಾದ, ಮಕಾರ ತತ್ವಗಳಾದ ವಿಶ್ವ, ತೈಜಸ, ಪ್ರಾಜ್ಞ, ಬ್ರಹ್ಮ, ವಿಷ್ಣು, ರುದ್ರ ಎನ್ನುವ ಅನೇಕ ರೂಪಗಳಿಂದ ಬ್ರಹ್ಮಾಂಡದಲ್ಲಿ ಸ್ಥಿತವಾಗುತ್ತೆ. ಬ್ರಹ್ಮಾಂಡವನ್ನು
ಬ್ರಹ್ಮಾಂಡವನ್ನು ಕ್ರಿಯೇಟ್ ಮಾಡುತ್ತೆ. ಹೀಗೆ ಇರುವ ತಾಯೇ ನೀನು ನಿನ್ನ ಪತಿಯಾದ ಶಿವನೂ ತುರಿಯ. ಲಲಿತಾ ಸಹಸ್ರನಾಮದ ತಾಯಿಯನ್ನು ಏನು ಕರಿತೀವಿ? ತುರಿಯ. ತುರಿಯ ಅನ್ನೋ ಪದದಿಂದ ಭಗವತಿನ ಹೇಳ್ತೀವಿ. ಮಾಂಡುಕ್ಯದಲ್ಲಿ ಶಿವನನ್ನು ತುರಿಯ ಅಂತ, ಚತುರ್ಥ ಅಂತ ಕರಿತೀವಿ. ಆದ್ದರಿಂದ ಶಿವಶಕ್ತಿ ರೂಪದಲ್ಲಿ ಇಬ್ಬರೂ ತುರಿಯಾವಸ್ಥೆಯಲ್ಲಿದ್ದೀರಾ. ಅದೊಂದೇ ಅಲ್ಲ, ಅವಳನ್ನು ಸರ್ವಾವಸ್ಥಾ ವಿವರ್ಜಿತ ಅನ್ನೋ ಪದದಿಂದ ಹೇಳ್ತೀವಿ. ಅಂದರೆ 3 ಅವಸ್ಥೆಗಳನ್ನು ಮೀರಿ 4ನೆಯ ತುರಿಯ ಅವಸ್ಥೆಯನ್ನು ಮೀರಿದ್ದೀಯ ನೀನು. ಆದ್ದರಿಂದ ನೀನು ತುರಿಯಾತೀತಳು. ಸೊ ಶಿವಶಕ್ತಿಯರ ರೂಪದಲ್ಲಿ ತುರಿಯರು ಪರಬ್ರಹ್ಮ ತತ್ವ, ಐಕ್ಯ ಸ್ವರೂಪದಲ್ಲಿ ಅವರು ಪರಬ್ರಹ್ಮ ತತ್ವವಾಗಿದ್ದಾಗ ನನ್ನ ಸಹಸ್ರಾರದಲ್ಲಿ ಸರ್ವಾವಸ್ಥಾ ವಿವರ್ಜಿತ ರೂಪದಲ್ಲಿ ಪರಬ್ರಹ್ಮ ತತ್ವವಾಗಿ ನನ್ನ ಸಹಸ್ರಾರದಲ್ಲಿ ಸದಾ ಇದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಅವಳನ್ನು ಇದೆ ಪರಮಶಿವ ಪರ್ಯಂಕ ನಿಲಯಾಂ ಅಂತ ಹೇಳೋದನ್ನು ಪಂಚಬ್ರಹ್ಮಾಸನ, ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ, ಇದು ಅದೇ ಅರ್ಥ ಬರುತ್ತೆ. ಶ್ರೀಚಕ್ರದ ಮಧ್ಯದಲ್ಲಿ ಬಿಂದುವು ಸ್ಥಿತವಾಗಿದೆ. ಈ ಬಿಂದುವೇ ಭಗವತಿಯ ವಾಸಸ್ಥಾನ. ಈ ಬಿಂದುವು ಬೇರೆಯಲ್ಲ, ತಾಯಿಯು ಬೇರೆಯಲ್ಲ, ಪರಮಶಿವನು ಬೇರೆಯಲ್ಲ, ಎಲ್ಲವೂ ಶುದ್ಧ ಚೈತನ್ಯ. ಈ ಸಹಸ್ರಾರದಲ್ಲಿರುವ ಬಿಂದುವೇ ಇವರಿಬ್ಬರ ವಾಸಸ್ಥಾನ. ಈ ಬಿಂದುವಿನ ಆಚೆ ಇರುವ 4 ತ್ರಿಕೋಣಗಳಿಗೆ, ಶ್ರೀಚಕ್ರದಲ್ಲಿರುವ 4 ತ್ರಿಕೋಣಗಳಿಗೆ ಶಿವಚಕ್ರ ಅಂತ ಕರೀತಾರೆ. ಕೆಳಗಿನ 5 ತ್ರಿಕೋಣಗಳಿಗೆ ಶಕ್ತಿ ಚಕ್ರ ಅಂತ ಕರೀತಾರೆ. ಇದನ್ನು 11ನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ, ಚತುರ್ಭಿಃ ಶ್ರೀಕಂಠೈಃ ಅನ್ನೋ ಶ್ಲೋಕದಲ್ಲಿ. ಈ ಶಿವಶಕ್ತಿ ಚಕ್ರಗಳ ಸಮಾಗಮ ಹೀಗೆ ಎಲ್ಲ ಸೇರುತ್ತೆ. ಶಿವಶಕ್ತಿ ಚಕ್ರಗಳು ಸೇರೋ ಸಮಾಗಮವಾದ ಒಂದು ಮಧ್ಯಸ್ಥಾನಕ್ಕೆ ನಾವು ಬಿಂದು ಅಂತ ಕರಿತೀವಿ. ಇದರ ಅರ್ಥ, ಈ ಬಿಂದುವೇ ಎಲ್ಲ 9 ತ್ರಿಕೋಣಗಳ ಮಧ್ಯಸ್ಥಾನ. ಇದನ್ನೇ ಬೈಂದವ ಸ್ಥಾನ ಅಂತ ಕರಿತೀವಿ. ಈ ತ್ರಿಕೋಣಗಳನ್ನು ಸಮಾಗಮ ಮಾಡಿದಾಗ ಯಾವ 9 ತ್ರಿಕೋಣಗಳು ಅಂತ ಹೇಳಿದ್ವಿ, ಶಿವನ 4 ತ್ರಿಕೋಣಗಳು, ಶಕ್ತಿಯ 5 ತ್ರಿಕೋಣಗಳು, ಇದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇವೆರಡನ್ನು ಸಮಾಗಮ ಮಾಡಿದಾಗ 43 ತ್ರಿಕೋಣಗಳು ಬರುತ್ತೆ. ಇವನ್ನೇ ಕಲ್ಪವೃಕ್ಷಗಳ ತೋಪು ಅಂತ ಕರೆದಿದ್ದಾರೆ. ಯಾವುದರಲ್ಲಿ? 8ನೇ ಶ್ಲೋಕದಲ್ಲಿ. ಅಥವಾ ಕಲ್ಪವೃಕ್ಷಗಳ ವಾಟಿಕೆ. ಶ್ರೀಚಕ್ರದ ಒಂದೊಂದು ರೇಖೆಯನ್ನು ಒಂದೊಂದು ಕದಂಬ ವೃಕ್ಷ. ಶ್ರೀಚಕ್ರದಲ್ಲಿರುವ ಕಮಲದ ದಳಗಳು, ವೃತ್ತತ್ರಯಗಳು ಹಾಗೂ ಅದರ ಆಚೆ ಇರುವ ಚತುರ್ದ್ವಾರಗಳು, ಇವೆಲ್ಲವನ್ನು 11ನೇ ಶ್ಲೋಕವಾದ ಚತುರ್ಭಿಃ ಶ್ರೀಕಂಠೈಃ ಎನ್ನುವ ಶ್ಲೋಕದಲ್ಲಿ ಸ್ವಲ್ಪ ಡೀಟೇಲಾಗಿ ಅನುಸಂಧಾನ ಮಾಡೋಣ. ಆದರೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಏನು ಹೇಳಬೇಕಾಗಿತ್ತು? ಸುಧಾಸಿಂಧು, ಬೈಂದವ ಸ್ಥಾನ, ಶಿವಶಕ್ತಿಯರ ವಾಸಸ್ಥಾನ ಎಲ್ಲವೂ ಶ್ರೀಚಕ್ರವೇ. ಅರ್ಥಾತ್ ನನ್ನ ದೇಹವು ಒಂದು ಶ್ರೀಚಕ್ರ, ಎಸ್ಪೆಷಲಿ ನನ್ನ ಸಹಸ್ರಾರವೇ ಶ್ರೀಚಕ್ರ. ಇದನ್ನು ಮೊದಲನೇ ದಿನದಿಂದ ಹೇಳ್ಕೊಂಡು ಬಂದಿದ್ದೀವಿ. ಇಲ್ಲಿ ಇದು ಸ್ವಲ್ಪ ಗೋಚರವಾಗ್ತಾ ಬರ್ತಾ ಇದೆ. ಮುಂದೆ ಚಿದಾನಂದ ಲಹರೀಂ ಎನ್ನುವ ಪದನ ಉಪಯೋಗಿಸಿದ್ದಾರೆ. ಸೌಂದರ್ಯ ಲಹರಿಲಿ ಪ್ರಧಾನವಾಗಿ 2 ಭಾಗಗಳು. 1ರಿಂದ 41 ಶ್ಲೋಕದವರೆಗೆ ಆನಂದ ಲಹರಿ ಅಂತ ಕರಿತೀವಿ. ಇದು ನಿರ್ಗುಣ ಪರಬ್ರಹ್ಮ ಸ್ವರೂಪವನ್ನು ಹಾಗೂ ಅದರ ಉಪಾಸನೆಯನ್ನು ಒಡಗೂಡಿರುವ
ಪ್ರತಿಪಾದಿಸಿರುವ ಈ ಪ್ರಥಮ ಭಾಗದಲ್ಲಿ ಯಂತ್ರ, ಮಂತ್ರ, ತಂತ್ರ ಹಾಗೂ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ವಿಷಯನ ಆದಿಶಂಕರರು ಕೇವಲ ಸಂಕೇತಾತ್ಮಕವಾಗಿ ಮಾತ್ರ ಹೇಳಿದ್ದಾರೆ. ಸಟಲ್ಲಾಗಿ ಸಂಕೇತಾತ್ಮಕ, ಒಂದು ಚೂರು ಆಚೆ ಏನೂ ಹೇಳಿಲ್ಲ. ಒಳಗೆ 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 ಇಳಿದಾಗ ಮಾತ್ರ ಇದರ ಅರ್ಥ ಆಗುತ್ತೆ. ಯಂತ್ರ ಹೇಳಿದ್ದಾರೆ, ಯಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಯೋಗಶಾಸ್ತ್ರ ಎಲ್ಲವನ್ನೂ ಸಮನ್ವಯ ಮಾಡಿದ್ದಾರೆ. ಆದರೆ ಮಾಡಿದಾಗ ನಿರ್ಗುಣ ಪರಬ್ರಹ್ಮದ ಪ್ರತಿಪಾದನೆಯೊಂದಿಗೆ ಮಾಡಿದ್ದಾರೆ. ಆದ್ದರಿಂದ ತುಂಬ ಒಳಗಡೆ ಹೋದಾಗ ಮಾತ್ರ ಇದು ಆನಂದದ ಬುಗ್ಗೆಯಾಗಿ ಸಿಗುತ್ತೆ ನಮಗೆ. ಜೊತೆಗೆ ಶ್ರೀವಿದ್ಯೆಗೆ ಸಂಬಂಧಪಟ್ಟ ರಹಸ್ಯಗಳನ್ನು ಅತ್ಯಂತ ಗೂಢವಾದ ರೀತಿಯಲ್ಲಿ ಈ ಶ್ಲೋಕಗಳಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ 1ರಿಂದ 41 ಆನಂದ ಲಹರಿ ಎನ್ನುವ 41 ಶ್ಲೋಕಗಳಲ್ಲಿ ಸಗುಣ ಪರಬ್ರಹ್ಮ ಸ್ವರೂಪ ಇದನ್ನು ಹಾಗೂ ಇದರ ಉಪಾಸನೆಯನ್ನು ಪ್ರತಿಪಾದನೆ ಮಾಡಿರುವ 42ರಿಂದ 100 ಶ್ಲೋಕಗಳವರೆಗೆ ಇರುವ ಭಾಗವನ್ನು, ಉತ್ತರ ಭಾಗವನ್ನು ಸೌಂದರ್ಯ ಲಹರಿ ಅಂತ ಕರೆದಿದ್ದಾರೆ. ಒಟ್ಟು ಇವೆಲ್ಲವನ್ನೂ ಸೇರಿಸಿ 100 ಶ್ಲೋಕಗಳಿಗೆ ಸೌಂದರ್ಯ ಲಹರಿ ಎನ್ನುವ ಹೆಸರಿದೆ. ಈ ಮೊದಲ 41 ಶ್ಲೋಕಗಳ ತಾತ್ಪರ್ಯವನ್ನು, ಈ ಆನಂದ ಲಹರಿ ಎನ್ನುವ ಮೊದಲ 41 ಶ್ಲೋಕಗಳ ತಾತ್ಪರ್ಯವನ್ನು ಆಚಾರ್ಯರು ಒಂದು ಬೀಜದ ರೂಪದಲ್ಲಿ ಈ 8ನೇ ಶ್ಲೋಕದಲ್ಲಿ ಅಳವಡಿಸಿದ್ದಾರೆ. ಇಡೀ 41 ಶ್ಲೋಕಗಳ ತಾತ್ಪರ್ಯವನ್ನು ಒಂದು ಬೀಜ ರೂಪವಾಗಿ ಈ 8ನೇ ಶ್ಲೋಕದಲ್ಲಿ ಸಂಕೇತ ರೂಪದಿಂದ ಅಳವಡಿಸಿ ಇಟ್ಟಿದ್ದಾರೆ. ಹೇಗೆ ಇದನ್ನ ಗುರುತಿಸ್ಬೋದು ಅಂದರೆ, 8ನೇ ಶ್ಲೋಕದಲ್ಲಿ ಒಂದು ಪದ ಇದೆ, ಚಿದಾನಂದ ಲಹರೀಂ ಅಂತ. ಈ ಚಿದಾನಂದ ಲಹರಿನಲ್ಲಿ ಆನಂದ ಲಹರಿ ಅನ್ನೋ ವರ್ಡನ್ನು ಇಟ್ಟಿದ್ದಾರೆ. ಇದು ಯಾವ ಆನಂದ? ಚಿತ್ ಆನಂದ, ಸತ್ ಚಿತ್ ಆನಂದ. ಈ ಸತ್ ಚಿತ್ ಆನಂದವು ತುರೀಯದಲ್ಲಿ ಮಾತ್ರ ಶಿವನು ಸದಾಕಾಲವು ಅನುಭವಿಸುತ್ತಿರುವುದರಿಂದ ಅವನನ್ನು ಸದಾಶಿವ, ಮಂಗಳ ಸ್ವರೂಪನಾದ ಸದಾಶಿವನು ಸದಾ ಈ ಆನಂದ ಲಹರಿಯನ್ನು ಅನುಭವಿಸುತ್ತಿರುತ್ತಾನೆ. ಶಿವ ಹಾಗೂ ಶಕ್ತಿಯರು ಒಂದೇ ಆದ್ದರಿಂದ ಅವರಿಬ್ಬರೂ ಅದನ್ನು ಅನುಭವಿಸುತ್ತಿರುತ್ತಾರೆ. ಎಲ್ಲಿ? ನನ್ನ ಸಹಸ್ರಾರ ಚಕ್ರದಲ್ಲಿ. ಈ ನನ್ನ ಸಹಸ್ರಾರ ಚಕ್ರದಲ್ಲಿ ನಾನು ಅದನ್ನು ಅನುಭವಿಸಬೇಕು ಅಂದರೆ ನನಗೂ ಆ್ಯಕ್ಸೆಸ್ ಇದೆ. ಆದರೆ ನಾನು ಸೌಂದರ್ಯ ಲಹರಿಯ ಉಪಾಸನೆಯನ್ನು ಮಾಡಿದಾಗ ಇದರ ಆ್ಯಕ್ಸೆಸ್ ಸಿಗುತ್ತೆ. ಅದನ್ನು ನಾವು ಈ ಶ್ಲೋಕದಲ್ಲಿ ಒಂದು ಬೀಜ ರೂಪವಾಗಿ ಚಿದಾನಂದ ಲಹರೀಂ ಎನ್ನುವ ಪದದಿಂದ ಇದನ್ನು ಗುರುತಿಸಿದ್ದಾರೆ. ಈ ಮಾತೆಲ್ಲ ನಾನು ಹೇಳ್ತಾ ಇಲ್ಲ, ಆಚಾರ್ಯ ಲಕ್ಷ್ಮೀಧರರು ಇದರ ವ್ಯಾಖ್ಯಾನ ಮಾಡ್ತಾ ಹೀಗೆ ಹೇಳ್ಕೊಂಡು ಬಂದಿದ್ದಾರೆ. ಇದು ನಾನು ನಿಮಗೆ ಸ್ವಲ್ಪ ಶೇರ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಅಷ್ಟೆ. ಭಜಂತಿ ತ್ವಾಂ ಧನ್ಯಾಃ ಕತಿಚನ, ಆಮೇಲೆ ಚಿದಾನಂದ ಲಹರಿ ಎಂದರು. ಫಸ್ಟ್ ಚಿದಾನಂದ ಲಹರಿ ನೋಡಿದ್ವಿ. ಈಗ ಭಜಂತಿ ತ್ವಾಂ ಧನ್ಯಾಃ ಕತಿಚನ, ಕೆಲವರು ವಿರಳರು ಮಾತ್ರ ನಿನ್ನನ್ನು ಭಜಿಸುತ್ತಾರೆ ಅಥವಾ ಧ್ಯಾನ ಮಾಡುತ್ತಾರೆ ಅಂತ ಈ ಪದದ ಮೂಲಕ ಆದಿಶಂಕರರು ಹೇಳಿದ್ದಾರೆ. ಏನು ಹಾಗಾದರೆ? ತಾಯೇ ಭಗವತಿಯೇ, ಇಂತಹ ಪರಮಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ದೇದೀಪ್ಯಮಾನಳಾಗಿ ನೀನು ವಿರಾಜಮಾನಳಾಗಿದ್ದೀಯೆ. ಇಂತಹ ನಿನ್ನನ್ನು ತಾಯೇ ಅತ್ಯಂತ ವಿರಳರಾದ ಕೆಲವರು ಮಾತ್ರ ಭಜಿಸಲು ಸಾಧ್ಯ. ಅಂತಹವರು ಮಹಾಪುಣ್ಯಶಾಲಿಗಳು, ಧನ್ಯರು ತಾಯೇ. ಹೇ ಚಿದಾನಂದ ರೂಪಿಣಿಯಾದ ಮಹಾವಿದ್ಯೆಯಾದ ಲಲಿತಾ ತ್ರಿಪುರ ಸುಂದರಿ ಎಂದು ಸ್ತುತಿಸಲ್ಪಟ್ಟ ಮಹಾರಾಜ್ಞಿಯಾದ ಶ್ರೀಮತ್ ಸಿಂಹಾಸನೇಶ್ವರಿಯಾದ ಭಗವತಿಯೇ,
ಚಿದಾನಂದ ಮತಿಯಾದ ದಿವ್ಯ ಲಹರಿಯೇ ಕಿಂಚಿತ್ ಲಬ್ಧರಾದ ಆ ಮಹಾಪುರುಷರಾದ ಯಾರು ತಮ್ಮ ಸಹಸ್ರಾರ ಚಕ್ರದಲ್ಲಿ ಜ್ಯೋತಿರ್ಮಯವಾದ ಸುಧಾ ಸಿಂಧುವಿನಲ್ಲಿ ಪೂರ್ಣ ಕಾಮರೂಪದ ಕಲ್ಪವೃಕ್ಷ ವಾಟಿಕೆಯಿಂದ ಸುತ್ತುವರೆಯಲ್ಪಟ್ಟ ಮಣಿದ್ವೀಪದಲ್ಲಿ ಪ್ರಶಾಂತವಾದ ಏಕಾಗ್ರತೆಯ ಚಿದಾನಂದದ ಕದಂಬ ವನದಲ್ಲಿ ಕಾಮನಾರಹಿತವಾದ ತಮ್ಮ ಚಿಂತಾಮಣಿ ಗೃಹದಲ್ಲಿ ಶಿವಾಕಾರ ಮಂಚದಲ್ಲಿ ಪರಮಶಿವ ಪರ್ಯಂಕ ಸ್ಥಾನವಾದ ನಿನ್ನ ದಿವ್ಯ ಸ್ಥಾನವನ್ನು ಹಾಗೂ ಸ್ಮರಣೆಯನ್ನು ಯಾರು ಮಾಡುತ್ತಾರೋ ಅವರೇ ಧನ್ಯರು. ಸೌಂದರ್ಯ ಲಹರಿಯಾಗೆ 33 ವ್ಯಾಖ್ಯಾನಗಳು ಸಿಕ್ಕಿವೆ ಅಂತ ಹೇಳ್ತೀವಲ್ಲ. ಲಕ್ಷ್ಮೀಧರ ಎನ್ನುವ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಹಾಗೆ ಸೌಭಾಗ್ಯವರ್ಧಿನಿ ಎನ್ನುವ ಒಂದು ವ್ಯಾಖ್ಯಾನವೂ ಇದೆ. ಅವರು ಈ ಧನ್ಯಾಹ ಎನ್ನುವ ಪದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ. ಯಾರು ಧನ್ಯರು ಅಂತ ಹೇಳಬೇಕಾದ್ರೆ ಆ ಧನ್ಯರು ಅನ್ನೋರು ಯಾರು ಅಂದರೆ, ಈ ಧನ್ಯರು ಅನ್ನೋರನ್ನು ಪಶ್ಚಿಮ ಜನ್ಮದವರು ಅಂತ ಕರೀತಾರೆ. ಯಾರಿಗೆ ಇನ್ನೊಂದು ಜನ್ಮವು ಇಲ್ಲವೋ, ಯಾರಿಗೆ ಇದು ಕಡೆಯ ಜನ್ಮವಾಗಿರುತ್ತದೋ ಅಂತಹ ಸಾಧಕರನ್ನು ಪಶ್ಚಿಮ ಜನ್ಮದವರು, ಅವರೇ ಧನ್ಯರು, ಅವರನ್ನು ಧನ್ಯಾಹ ಅಂತ ಕರೆದಿದ್ದಾರೆ. ಎಲ್ಲಿಟ್ಟಿದ್ದಾರೆ ಆದಿಶಂಕರರು ನೋಡಿ, ಈ ಒಂದೊಂದು ಪದನೂ ತಗೊಂಡು. ಹಾಗೂ ಯಾರು ಸಾಕ್ಷಾತ್ ಪರಮೇಶ್ವರನ ಅಂಶದಿಂದ ಈ ಭೂಮಿಯಲ್ಲಿ ಹುಟ್ಟಿರುವರೋ ಅವರನ್ನು ಧನ್ಯರು ಅಂತ ಕರೀತಾರೆ. ಇಂತಹವರು ಮಾತ್ರ ಭಜಂತಿ ತ್ವಾಂ ಧನ್ಯಾಹ ಕತಿಚನ ಚಿದಾನಂದ ಲಹರೀಂ. ಇಂತಹ ಕೆಲವು ಧನ್ಯರು ಮಾತ್ರ ತಾಯೇ ನಿನ್ನನ್ನು ಭಜಿಸಲು ಅರ್ಹರು. ಯಾರು? ಪಶ್ಚಿಮ ಜನ್ಮದವರಾಗಿರಬೇಕು ಅಥವಾ ಪರಮಶಿವನ ಅಂಶದಿಂದ ಹುಟ್ಟಿದವರಾಗಿರಬೇಕು. ಚೆನ್ನಾಗಿದೆ ಅಲ್ವಾ? ನಾವು ಧನ್ಯರಾಗಕ್ಕೆ ಸಾಧ್ಯವೇ? ಸಾಧ್ಯ. ನಮ್ಮ ಅಂತರಾತ್ಮ, ನಮ್ಮ ಅಂತಃಕರಣವನ್ನು ಕೇಳಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇಲ್ಲ ಎಂದ ಪಕ್ಷದಲ್ಲಿ ಆ ದಾರಿಗೆ ಹೋಗಬಹುದು. ಅದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಈ ಧನ್ಯರಾದ ಕೆಲವರು ಸಾಧಕರು ಮಾತ್ರ ನಿನ್ನ ಪಂಚದಶಾಕ್ಷರಿ ಅಥವಾ ಷೋಡಶಾಕ್ಷರಿ ಮಂತ್ರವನ್ನು ಪಡೆದು ನಿನ್ನನ್ನು ಆರಾಧನೆ ಮಾಡುತ್ತಾರೆ. ಶ್ರೀಚಕ್ರದ ಆರಾಧನೆಯನ್ನು ಮಾಡುವವರಿಗೆ ಇನ್ನೊಂದು ಜನ್ಮವಿಲ್ಲ ಅಥವಾ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹದಿಂದ ಹುಟ್ಟಿ ಬಂದಿರಬೇಕು. ಇಂತಹ ಸಾಧಕರಿಗೆ ಮಾತ್ರ ಈ ಭಾಗ್ಯವು ದೊರೆಯುತ್ತದೆ ಅಂತ ಸೌಭಾಗ್ಯವರ್ಧಿನಿ ವ್ಯಾಖ್ಯಾನಕಾರರು ಹೇಳುತ್ತಾರೆ. ಆದಿಶಂಕರರು ಪರಮೇಶ್ವರನ ಅಂಶದಿಂದಲೇ ಹುಟ್ಟಿರುವರು. ಅದಕ್ಕೆ ಸೌಂದರ್ಯ ಲಹರಿಯಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇಲ್ಲಿಗೆ 8ನೇ ಶ್ಲೋಕ ಮುಗಿಸೋಣ. ಡೀಟೇಲ್ ನೋಡ್ತಾ ಇದ್ದೆ, ಕೆಲವೆಲ್ಲ 11ರಲ್ಲಿ ತೊಗೋಬೋದು. ಅದಕ್ಕೆ 8ನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದೆ 8ನೇ ಶ್ಲೋಕದಲ್ಲಿ ಸಹಸ್ರಾರ ಚಕ್ರದ ವರ್ಣನೆ ಮಾಡಿದ್ರು. ಈಗ 9ನೇ ಶ್ಲೋಕದಲ್ಲಿ ಕೆಳಗಿರುವ ಉಳಿದ 6 ಚಕ್ರಗಳ ವರ್ಣನೆ ಮಾಡ್ತಾರೆ. ಜೊತೆಗೆ ಕುಂಡಲಿನಿ ಹೇಗೆ ಸಾಧಕನ ಸುಷುಮ್ನ ಮಾರ್ಗದಲ್ಲಿ ಹತ್ತಿ ಮೂಲಾಧಾರದಿಂದ ಸಹಸ್ರಾರದವರೆಗೂ ಪ್ರಯಾಣವನ್ನು ಬೆಳೆಸುತ್ತಾಳೆ. ಬೆಳೆಸಿ ತನ್ನ ಪತಿಯೊಂದಿಗೆ ಏಕಾಂತದಲ್ಲಿ ವಿಹಾರವನ್ನು ಮಾಡುತ್ತಾಳೆ ಅಂತ ಹೇಳಿದ್ದಾರೆ.
ಒಂಬತ್ತನೇ ಶ್ಲೋಕ ತಗೊಳ್ಳೋಣ. ಭಗವತಿಯ ಸೂಕ್ಷ್ಮ ಸ್ವರೂಪವಾದ ಕುಂಡಲಿನಿ ಶಕ್ತಿಯ ಷಟ್ ಚಕ್ರ ಆರೋಹಣ ಹಾಗೂ ಸಹಸ್ರಾರದಲ್ಲಿ ಪತಿಯ ಜೊತೆಗಿನ ಐಕ್ಯದ ವರ್ಣನೆನ ಆದಿಶಂಕರರು 9ನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಪ್ರಸಂಗ: ಹಿಂದಿನ 7ನೇ ಶ್ಲೋಕದಲ್ಲಿ ಭಗವತಿ ಲಲಿತಾ ತ್ರಿಪುರ ಸುಂದರಿಯ ಸಗುಣ ಸ್ವರೂಪದ ಉಪಾಸನೆಯ ವರ್ಣನೆಯ ಜೊತೆಗೆ ಈ 9ನೇ ಶ್ಲೋಕದಲ್ಲಿ ಭಗವತಿಯ ಸರ್ವವ್ಯಾಪಿ ಸ್ವರೂಪವಾದ ಕುಂಡಲಿನಿ ಶಕ್ತಿಯ ಉಪಾಸನೆಯ ನಿರ್ದೇಶನವನ್ನು ಕೊಡುತ್ತಾ ಭಗವತಿಯ ಸೂಕ್ಷ್ಮ ಅಂತಃಸ್ವರೂಪವಾದ ಕುಂಡಲಿನಿ ಸ್ವರೂಪದ ವರ್ಣನೆಯನ್ನು ಮಾಡುತ್ತಾ ಸಮಯ ಮತದ ಸಾಧಕರ ಉಪಾಸನೆಯ ಮಾರ್ಗದಲ್ಲಿ ನಿರ್ದೇಶಿಸಲ್ಪಟ್ಟ ರಾಜಯೋಗ ಮಾರ್ಗದ ಅನುಸಾರವಾಗಿ ಕುಂಡಲಿನಿ ಕ್ರಮದ ಸಾಧನೆಯ ಮಾರ್ಗವನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಈ 9ನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಈ ಶ್ಲೋಕನ ತಗೊಂಡಾಗ ಮಹಿಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾದಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ. ಪ್ರತಿಪದಾರ್ಥ: ಮೂಲಾಧಾರ ಚಕ್ರದಲ್ಲಿರುವ, ಮೂಲಾಧಾರೆ ಎಂದರೆ ಮೂಲಾಧಾರ ಚಕ್ರದಲ್ಲಿರುವ ಮಹೀಂ ಭೂತತ್ವವನ್ನು, ಮಣಿಪೂರೆ ಮಣಿಪೂರ ಚಕ್ರದಲ್ಲಿರುವ ಕಮಪಿ ಜಲತತ್ವವನ್ನು, ಸ್ವಾದಿಷ್ಠಾನೆ ಸ್ವಾದಿಷ್ಠಾನ ಚಕ್ರದಲ್ಲಿ ಸ್ಥಿತಂ ಇರುವ ಹುತವಹಂ ಅಗ್ನಿತತ್ವವನ್ನು, ಹೃದಿ ಅನಾಹತ ಚಕ್ರದಲ್ಲಿರುವ ಮರುತಂ ವಾಯುತತ್ವವನ್ನು, ಉಪರಿ ಮೇಲಿನ ವಿಶುದ್ಧಿ ಚಕ್ರದಲ್ಲಿರುವ ಆಕಾಶಂ ಆಕಾಶತತ್ವವನ್ನು, ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿರುವ ಮನೋಪಿ ಮನಸ್ತತ್ವವನ್ನು, ಸಕಲಮಪಿ ಹೀಗೆ ಎಲ್ಲ ತತ್ವಗಳನ್ನು, ಕುಲಪಥಂ ಸುಷುಮ್ನಾ ಮಾರ್ಗವನ್ನು ಭಿತ್ವಾ ಭೇದಿಸಿಕೊಂಡು, ಸಹಸ್ರಾರೇ ಪದ್ಮೆ ಸಹಸ್ರದಳ ಕಮಲದಲ್ಲಿ ಅರ್ಥಾತ್ ಸಹಸ್ರಾರ ಚಕ್ರದಲ್ಲಿ ರಹಸಿ ಏಕಾಂತದಲ್ಲಿ ಪತ್ಯ ಸಹ ನಿನ್ನ ಪತಿಯಾದ ಸದಾಶಿವನೊಂದಿಗೆ ವಿಹರಸೆ ನೀನು ವಿಹಾರ ಮಾಡುತ್ತೀಯೇ. ರಹಸಿ ಏಕಾಂತದಲ್ಲಿ ಪತ್ಯ ಸಹ ನಿನ್ನ ಪತಿಯಾದ ಸದಾಶಿವನ ಜೊತೆಗೆ ವಿಹರಸೆ ನೀನು ವಿಹಾರವನ್ನು ಮಾಡುತ್ತೀಯೇ. ಭಾವಾರ್ಥ ತಗೊಳ್ಳೋಣ. ಆದಿಶಂಕರರು ದೇವಿಯನ್ನು ಸ್ತುತಿಸುತ್ತಾ ಹೀಗೆ ಹೇಳ್ತಾರೆ: ಹೇ ಭಗವತಿ, ನೀನು ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ತತ್ವವನ್ನು, ಮಣಿಪೂರದಲ್ಲಿ ಜಲತತ್ವವನ್ನು, ಸ್ವಾದಿಷ್ಠಾನದಲ್ಲಿ ಅಗ್ನಿತತ್ವವನ್ನು, ಹೃದಯದಲ್ಲಿ ಸ್ಥಿತವಾದ ಅನಾಹತದಲ್ಲಿ ಮರುತ್ ಅರ್ಥಾತ್ ವಾಯುತತ್ವವನ್ನು, ಅದರ ಮೇಲೆ ಇರುವ ವಿಶುದ್ಧಿ ಚಕ್ರದಲ್ಲಿ ಆಕಾಶತತ್ವವನ್ನು ಹಾಗೂ ಭ್ರೂ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿ ಮನಸ್ ಎನ್ನುವ ತತ್ವವನ್ನು, ಈ ಪ್ರಕಾರದಲ್ಲಿ ಎಲ್ಲ ಚಕ್ರಗಳ ಭೇದನವನ್ನು ಮಾಡಿ ಎಲ್ಲ ತತ್ವಗಳನ್ನೂ ಲಯ ಮಾಡಿ ಸುಷುಮ್ನಾ ಮಾರ್ಗವನ್ನು ಕೂಡ ಬಿಟ್ಟು ಸಹಸ್ರದಳ ಪದ್ಮದಲ್ಲಿ ಸರ್ವತಾ ಏಕಾಂತದಲ್ಲಿ ನಿನ್ನ ಪತಿಯಾದ ಸದಾಶಿವನ ಜೊತೆ ವಿಹಾರವನ್ನು ಮಾಡುತ್ತೀಯೇ ತಾಯೇ ಅಂತ 9ನೇ ಶ್ಲೋಕದಲ್ಲಿ ಆದಿಶಂಕರರು ಹೇಳಿದ್ದಾರೆ. ಮೊದಲು ನಾವು ತಿಳಿಬೇಕಾಗಿದ್ದೇನು ಅಂದರೆ, ಈ ಶ್ಲೋಕಗಳನ್ನು ನಮಗೆ ಬರೆದ್ರ ಧನ್ಯರಿಗೆ ಬರೆದ್ರ? ಏನು ಹೇಳ್ತೀರಾ? ಎಲ್ರಿಗೂ ಬರೆದ್ರಾ? ಕರೆಕ್ಟಾ? ಒಪ್ತೀರಾ? ಇವಾಗ ಎಲ್ರಿಗೂ ಬರೆದಿದ್ದಾರೆ.
ಆದರೆ ಧನ್ಯರು ಮಾತ್ರ ಇದನ್ನ ಉಪಯೋಗ ಮಾಡ್ಕೋತಿದ್ದಾರೆ. ಇಂದಿನಿಂದ ನಾವೇನು ತಿಳಿಬೇಕು ಅಂದರೆ, ಹೌದು, ನಮಗೂ ಈ ಚಕ್ರಗಳಿವೆ, ಎಲ್ಲರಿಗೂ ಅನುಗುಣವಾಗುವಂತೆ, ಎಲ್ಲರಿಗೂ ಇದು ಅಪ್ಲೈ ಆಗೋ ರೀತಿಯಲ್ಲಿ ಆದಿಶಂಕರರು ಇದನ್ನ ಹೇಳಿದ್ದಾರೆ. ಧನ್ಯರಿಗೆ ಮಾತ್ರ ಅಲ್ಲ. ಆದರೆ ಧನ್ಯರಿಗೆ ಈ ಪೂರ್ವಜನ್ಮದ ಸುಕೃತವಿರುವುದರಿಂದ, ಪಶ್ಚಿಮ ಜನ್ಮವಾದ್ದರಿಂದ ಹಾಗೂ ದೈವಾಂಶ ಸಂಭೂತವಾಗಿ ಇಲ್ಲಿ ಒಂದು ಕಾರಣ ಜನ್ಮರೂಪವಾಗಿ ಇಲ್ಲಿ ಹುಟ್ಟಿದ್ದರಿಂದ ಅಂತಹವರಿಗೆ ಸುಲಭವಾಗಿ ಇದು ಸಿಗತ್ತೆ ಅನ್ನೋ ಒಂದು ಧ್ವನಿ ಇಲ್ಲಿ ಇದೆ. ಧನ್ಯವಾದ. ಇಲ್ಲಿ ಒಂದು ಗಮನಿಸ್ಬೋದು, ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಮೂಲಾಧಾರ ಆದ ತಕ್ಷಣ ಸ್ವಾದಿಷ್ಠಾನ ಇಡ್ತಾರೆ, ಜಲತತ್ವ ಅಂತಾರೆ. ಇಲ್ಲಿ ಮಣಿಪುರ ಇಟ್ಟರು, ನೋಡಿದ್ರಾ? ಮಹಿ ಮೂಲಾಧಾರೆ, ಮಹಿ ಭೂತತ್ವವು ಮೂಲಾಧಾರದಲ್ಲಿದ್ದು ಜಲತತ್ವವು ಮಣಿಪುರದಲ್ಲಿದೆ ಅಂತ ಎರಡನೇದು ಹೇಳಿದರು. ಆಮೇಲೆ ಅಗ್ನಿತತ್ವವು ಸ್ವಾದಿಷ್ಠಾನದಲ್ಲಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಅನೇಕ ವಿದ್ವಾಂಸರು ಬೇರೆ 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 ಥರ ಅವರವರ ವ್ಯಾಖ್ಯಾನ ಕೊಡ್ತಾರೆ. ಕೆಲವರು ಹೇಳ್ತಾರೆ, ಇಲ್ಲ ಆದಿಶಂಕರರು ತಪ್ಪು ಮಾಡಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಎಷ್ಟೋ ಜನ ಹೇಳ್ತಾರೆ ಅದನ್ನು. ಇದಕ್ಕೆ ನನ್ನ ದರ್ಶನ ಪ್ರಕಾರ ನಾನು ಕಂಡುಕೊಂಡಿದ್ದೇನು ಅಂತಂದರೆ, ಇಲ್ಲ, ಆದಿಶಂಕರರು ತಪ್ಪು ಮಾಡಿಲ್ಲ. ಇದನ್ನು ಸಾಮಾನ್ಯ ಜನರಿಗೆ ಬರೆದಿದ್ದಲ್ಲ, ಇದನ್ನು ಧನ್ಯರಿಗೆ ಬರೆದಿದ್ದಾರೆ ಈ ಶ್ಲೋಕನ. ಹೆಸರು ಏನು ಬೇಕಾದ್ರೂ ಇರಲಿ, ಮಣಿಪುರ ಅಂತ ಹೆಸರಿಡಲಿ, ಸ್ವಾದಿಷ್ಠಾನ ಹೆಸರಿಡಲಿ, ಹೆಸರು ಒಂದು ಕಡೆ, ಯಾವ ತತ್ವ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು. ಮೂಲಾಧಾರವಾದ ಮೇಲೆ ಜಲತತ್ವ ಇದೆ. ಈ ಜಲತತ್ವ ಅಗ್ನಿತತ್ವ ಎರಡೂ ಸ್ವಲ್ಪ ಇಂಟರ್ಚೇಂಜ್ ಆಗುತ್ತೆ. ಯಾರಿಗೆ? ಧನ್ಯರಿಗೆ. ನಮಗೆ ನಾರ್ಮಲ್. ಇದನ್ನು 36ನೇ ಶ್ಲೋಕದಿಂದ 41 ಶ್ಲೋಕಕ್ಕೆ ಬಂದಾಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆ ಈ ಒಂದು ಆರ್ಕಿಟೆಕ್ಚರ್ನಲ್ಲಿ ಇದನ್ನು ಇಟ್ಟಿದ್ದಾರೆ ಅಂತ. ನನ್ನ ಪ್ರಕಾರ ಇದು ತಪ್ಪಲ್ಲ. ರಾಜಯೋಗ ಮಾರ್ಗದಲ್ಲಿ ತತ್ಪರರಾದ ಕುಂಡಲಿನಿ ಶಕ್ತಿಯ ಮೇಲೆ ಹತ್ತಿ ಮೇಲಕ್ಕೆ ಹೋದಾಗ ಅವ್ರಿಗೆ ಏನಾಗುತ್ತೆ, ಅವರು ಆ ಸ್ಥಿತಿ ತಲುಪಿದಾಗ ಈ ಬೆಂಕಿ, ಅಗ್ನಿತತ್ವ ಹಾಗೂ ಜಲತತ್ವ ಯಾವ ರೀತಿ ಒಂದಕ್ಕೊಂದು ಇಂಟರ್ಯಾಕ್ಟ್ ಮಾಡುತ್ತೆ, ಅದರ ಮೇಲೆ ಈ ತತ್ವಗಳು ರಿವರ್ಸ್ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಆದಿಶಂಕರರನ್ನು ಹೇಳಿದ್ದಾರೆ. ಇವೆಲ್ಲ ಸಮಯಾಚಾರ ತತ್ವಕ್ಕೆ ಸಂಬಂಧಪಟ್ಟ ಸೀಕ್ರೆಟ್ಗಳು. ಆದ್ದರಿಂದ ಇದು ಈ ಥರ ಇದೆ ಅಂತ ತಿಳ್ಕೋಬೇಕು, ನಾವು ಅಬ್ಸರ್ವ್ ಮಾಡಬೇಕು. ಇದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಇದರ ಮುಂದೆ ಮುಂದೆ ಹೋಗ್ತಾ ಸ್ವಲ್ಪ ಸಂಕೇತಾತ್ಮಕವಾಗಿ ಮಾತ್ರ ಹೇಳ್ತೀನಿ. ನಾವು ಧನ್ಯರಾದಾಗ ನಮಗೆ ಅರ್ಥ ಆಗುತ್ತೆ, ಆಯಿತಾ? ಈ ಶ್ಲೋಕನ ಭೇದಿಸಿ ಒಳಗೆ ಹೋಗೋದು ಕಷ್ಟ, ಸುಲಭ ಅಲ್ಲ. ಒಂದು ಪರಾತತ್ವವಾದ ಮೇಲೆ ಕೆಳಗೆ ಬರುವುದೇ ಕುಂಡಲಿನಿ ತತ್ವ, ಅದರ ಕೆಳಗೆ ಕಾಮಕಲ, ಅದರ ಕೆಳಗಡೆ ಮಂತ್ರಸ್ವರೂಪ, ಅದರ ಕೆಳಗೆ ಸ್ವಗುಣ ಸ್ವರೂಪ. ಆದ್ದರಿಂದ ಪರಾಸ್ವರೂಪವಾದ ಮೇಲೆ ಕುಂಡಲಿನಿ ಸ್ವರೂಪವನ್ನು ತೆಗೆದುಕೊಂಡರು ಆದಿಶಂಕರರು. ಅದಕ್ಕೆ 7, 8, 9, 10, 20 ಶ್ಲೋಕದವರೆಗೂ, 21 ಶ್ಲೋಕದವರೆಗೂ ಕುಂಡಲಿನಿ ಒಂದು ಥ್ರೆಡ್ ಆಗೇ ಹೋಗುತ್ತೆ. ಬಟ್ ಕಡೆಗೆ ಕುಂಡಲಿನಿ ಅನ್ನೋ ಇದು ಇನ್ವಿಸಿಬಲ್ ಆಗ್ತಾ ಹೋಗುತ್ತೆ, ಕಾಣಿಸಲ್ಲ. 10 ಶ್ಲೋಕದವರೆಗೆ ಕುಂಡಲಿನಿ ವಿಸಿಬಲ್ ಆಗಿರುತ್ತೆ ಸ್ವಲ್ಪ ಶ್ಲೋಕದಲ್ಲಿ, ಆಮೇಲೆ ಅದು ಇನ್ವಿಸಿಬಲ್ ಫೋರ್ಸ್ ಆಗಿ ಕುಂಡಲಿನಿ ಬರುತ್ತೆ. 21ನೇ ಶ್ಲೋಕದಲ್ಲಿ ಮತ್ತೆ ಒಂದು ಸ್ವಲ್ಪ ಹೇಳುತ್ತೆ.
ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂತ್ರ ಸ್ವರೂಪಕ್ಕೆ ಬಂದಾಗ ಸ್ವಲ್ಪ 32ನೇ ಶ್ಲೋಕಕ್ಕೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅಕಸ್ಮಾತ್ ಮರೆತರೆ ಜ್ಞಾಪಿಸ್ಬೋದು. ನಮಗೆ ಶಿವಶಕ್ತಿಯರಿಗೊಂದು ಫ್ಯಾಮಿಲಿ ಇದೆ. ಗಣೇಶ, ಸುಬ್ರಹ್ಮಣ್ಯ, ಇವರನ್ನು ಯಾಕೆ ಪೂಜೆ ಮಾಡ್ತೀವಿ? ಮೊದಲು ಮೂಲಾಧಾರೈಕ ನಿಲಯ ಅಂತ ಯಾರನ್ನು ಕರೆಯೋದು? ಗಣಪತಿನ. ಯಾಕೆ ಮೂಲಾಧಾರದಲ್ಲಿ ಅವನಿಗೆ ಪ್ರಾಶಸ್ತ್ಯವಿದೆ? ಮೊದಲು ಅವನಿಗೆ ಯಾಕೆ ಪೂಜೆ? ಅವನಿಗೆ ಪೂಜೆ ಮಾಡುವುದು ನಮ್ಮ ಅಂತರ್ಯಾಗ ಪೂಜೆಯ ಸಂಕೇತವೋ ಅಥವಾ ಬಹಿರ್ಯಾಗ ಪೂಜೆಯ ಸಂಕೇತವೋ? ವ್ರತರತ್ನಮಾಲದಲ್ಲಿ ನಾವು ಗಣಪತಿ ಪೂಜೆ ಅಂತ ತಗೋತೀವಿ. ಗಣಪತಿ ಪೂಜೆಗೆ ಮೊದಲು ಒಬ್ಬ ಗಣಪತಿ ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಅಂತರ್ಯಾಗಕ್ಕೆ ಬಂದಾಗ ಅಲ್ಲೂ ಮೊದಲು ಗಣಪತಿ ಪೂಜೆ ಮಾಡಬೇಕು. ಆ ಗಣಪತಿ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಅವನಿಗೆ ಮೂಲಾಧಾರೈಕ ನಿಲಯ. ಮೊದಲು ನಾವು ಮಾಡೋ ಪೂಜೆಯೇ ನಮ್ಮ ಚಕ್ರದಲ್ಲಿ ಕುಂಡಲಿನಿಯನ್ನು ಏರಿಸಿದಾಗ ಮೊದಲು ಮಾಡುವುದೇ ಗಣಪತಿಯ ಪೂಜೆ. ಆದ್ದರಿಂದ ಅಂತರಂಗ ಪೂಜೆಯಲ್ಲೂ ಗಣಪತಿ ಪೂಜೆಗೆ ಮೊದಲ ಸ್ಥಾನವಿದೆ. ಅದು ಒಂದು ಅರ್ಥ, ನಮಗೆ ಅರ್ಥವಾಗುವ ಅರ್ಥ. ಗಣಪತಿಗೆ ಅವನು ತಂದೆಯಿಂದ ಆದವನಲ್ಲ, ತಾಯಿಯ ಬೆವರಿನಿಂದ ರಚಿತನಾದವನು ಅಂತ ಹೇಳ್ತೀವಿ ಅಲ್ವಾ? ಇದೆಲ್ಲ ನಮ್ಮ ಪುರಾಣದಲ್ಲಿ ಬರುತ್ತೆ. ಆಮೇಲೆ ಅವನಿಗೆ ಒಂದು ಶಿರಚ್ಛೇದನವಾಗಿ ತಂದೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಯಾವುದಾದರೂ ಪ್ರಾಣಿಯ ಒಂದು ತಲೆಯನ್ನು ತೆಗೆದುಕೊಂಡು ಬಂದು ಅವನಿಗೆ ಸೇರಿಸಿ ಅಂತಂದಾಗ ಆನೆಯ ಶಿರವನ್ನು ತಂದು ಅವನಿಗೆ ಸೇರಿಸಿದರು. ಕೇಳಿದ್ದೀವಲ್ವ ಇದೆಲ್ಲ? ಏನು ಇದರ ತತ್ವರೂಪದ ಅರ್ಥ? ಯಾವುದೇ ಒಂದು ವಿಷಯವನ್ನು ಅನುಸಂಧಾನ ಮಾಡಬೇಕಾದರೆ ಇದು ತುಂಬ ಮುಖ್ಯವಾದದ್ದು. 4 ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಒಂದು ಅಧಿಭೌತಿಕ ಅರ್ಥ, ಇನ್ನೊಂದು ಅಧಿದೈವಿಕ ಅರ್ಥ, ಇನ್ನೊಂದು ಆಧ್ಯಾತ್ಮಿಕ ಅರ್ಥ, ಇನ್ನೊಂದು ಅಧಿಯಜ್ಞಿಕ ಅರ್ಥ. ಅಧಿಯಜ್ಞ, ಅಂತರ್ಯಜ್ಞ, ಆತ್ಮಸ್ವರೂಪದಲ್ಲಿ ತಿಳ್ಕೋಬೇಕು. ಯಾವುದೇ ಒಂದು ಅಧಿಭೌತಿಕವಾಗಿ ಗಣಪತಿ ಬಗ್ಗೆ ಗೊತ್ತು ನಮಗೆ. ಗಣಪತಿ ಪೂಜೆ ಮಾಡ್ತೀವಿ, ಮಣ್ಣಿನಿಂದ ಮಾಡ್ತೀವಿ. ಪ್ರತಿ ವರ್ಷ ಅವನ್ನ ಕರ್ಕೊಂಬರ್ತೀವಿ, ಚಿಕ್ಕ ಕೆರೆಯಲ್ಲಿ, ದೊಡ್ಡ ಕೆರೆಯಲ್ಲಿ. ಇದೆಲ್ಲ ಗೊತ್ತಲ್ಲ ನಮಗೆ. ಅಧಿಭೌತಿಕವಾದ. ಅಧಿದೈವಿಕವಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ. ಅಂದರೆ ಪುರಾಣ, ಅವನು ಶಿವಶಕ್ತಿಯರ ಮಗ, ಕುಮಾರನಿಗೆ ಸಹೋದರ. ಅದಕ್ಕೊಂದು ಪುರಾಣದ ಕಥೆ ಇದೆ, ಶಮಂತೋಪಾಖ್ಯಾನ. ಇದೆಲ್ಲ ನಮಗೆ ಅಧಿದೈವಿಕವಾಗಿ ನಮಗೆ ಗೊತ್ತು. ನಾನೀಗ ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದೀನಿ. ತತ್ವ ಸ್ವರೂಪದಲ್ಲಿ ಅರ್ಥ ಮಾಡ್ಕೊಂಡಿರಲ್ಲ ನಮಗೆ, ಯಾಕಂದರೆ ಹೇಳಿರಲ್ಲ. ಯಾಕೆ ಅಧಿದೈವಕ್ಕೆ ಇದನ್ನು ಇಳಿಸಿದ್ರು? ಯಾಕಂದರೆ ನಮಗೆ ಜ್ಞಾಪಕವಿರಲಿ ಅಂತ ಒಂದು ಕಥೆಯ ರೂಪದಲ್ಲಿ ಹೇಳಿದ್ರು. ಆದರೆ ಅದರ ಹಿಂದಿನ ತತ್ವವೇನು, ಅದನ್ನು ನಮ್ಮ ಅಂತರ್ಯಾಗಕ್ಕೆ ಅಳವಡಿಸಿಕೊಂಡಾಗ ಏನಾಗುತ್ತೆ? ಈ 2 ಅರ್ಥ ನಮಗಾಗದೆ ಹೋದರೆ ಮೂಢನಂಬಿಕೆಯಲ್ಲಿ ಮಾತ್ರ ನಾವು ನೆಲೆ ನಿಲ್ತೀವಿ ನಾವು, ಅಲ್ವಾ? ಸೊ ತತ್ವರೂಪದ ಅರ್ಥ ಮಾಡಿಕೊಂಡಾಗ ತಂದೆಗೂ ಪ್ರಣವ ಎನ್ನೋ ಹೆಸರು, ಮಗನಿಗೂ ಪ್ರಣವ ಅನ್ನೋ ಹೆಸರು ಯಾಕಿದೆ ಅಲ್ವಾ? ಮಾಂಡುಕ್ಯದಲ್ಲಿ ಹೇಳೋದೇನು? ಓಂಕಾರ ಶಿವಸ್ವರೂಪ, ಅಕಾರ ಉಕಾರ ಮಕಾರ ಅವನೇ ತುರಿಯ. ಅಲ್ಲಿ ತಂದೆಗೂ ಹೇಳ್ತೀವಿ, ಇಲ್ಲಿ ಮಗನಿಗೂ ನಾವು ಓಂಕಾರ ಹೇಳ್ತೀವಿ. ಯಾಕೆ ಅಂದರೆ ನಮ್ಮ ಪುರಾಣ ರೂಪದಲ್ಲಿ ನೋಡಿದಾಗ ತಾಯಿಯು ಸಹಸ್ರಾರದಲ್ಲಿ ತಂದೆಯ ಜೊತೆ ಇದ್ದಾಳೆ. ನಮ್ಮ ಶರೀರವು ಉತ್ಪನ್ನವಾದಾಗ ಅಥವಾ ಬ್ರಹ್ಮಾಂಡ ಪಿಂಡಾಂಡ ರಚನೆಯಾದಾಗ ಅಂತ ತಗೊಳ್ಳೋಣ. ನಮ್ಮ ಪಿಂಡಾಂಡ ರಚನೆಯಾದಾಗ ತಗೊಳ್ಳೋಣ. ಪೃಥ್ವಿ ತತ್ವವು ಕಡೆಯ ತತ್ವ. ಅಲ್ಲೇ ಎಲ್ಲವುದೂ ಕೂಡ ಒಂದು ಘನೀಭೂತವಾಗುತ್ತೆ. ಎವ್ರಿಥಿಂಗ್ ಸಾಲಿಡಿಫೈಸ್ ಇನ್ ಅವರ್ ಬಾಡಿ ಇನ್ ದ ಪೃಥ್ವಿ ತತ್ವ. ಆ ಪೃಥ್ವಿ ತತ್ವಕ್ಕೆ ಅಧಿಪತಿಯಾಗಿ ಮಗು ನೀನು ಹೋಗಿ ನಿಂತ್ಕೋ
ಒಂದು ಶಕ್ತಿ ರೂಪದಲ್ಲಿ, ಮೂಲಾಧಾರ ತತ್ವದ ರೂಪದಲ್ಲಿ ನೀನು ನಿಂತ್ಕೋ ಅಂತ ಅವನಿಗೆ ವರವನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ನಮ್ಮಲ್ಲಿ ಮೂಲಾಧಾರ ತತ್ವವಾಗಿ ಅವನು ಪೃಥ್ವಿ ತತ್ವ ರೂಪದಲ್ಲಿ ಅವನು ನಮ್ಮಲ್ಲಿ ಕುಳಿತಿದ್ದಾನೆ. ಅದಕ್ಕೆ ಹೇಳಿದ್ದು ಅವನನ್ನು ತನ್ನ ಬೆವರಿನ ರೂಪದಿಂದಲೇ ಮಾಡಿದಳು. ಬೆವರು ಅಂದ್ರೇನು? ಪೃಥ್ವಿ ತತ್ವ, ಜಲತತ್ವ ಅಲ್ವೇ? ಅಷ್ಟೇ. ಒಂದು ಪೃಥ್ವಿ ಜಲತತ್ವ ರೂಪದಲ್ಲಿ ಮೂಲಾಧಾರದಲ್ಲಿ ಅವನು ಕುಳಿತಿದ್ದಾನೆ. ಅದಕ್ಕೆ ಅವನ ಮಣ್ಣಿನಿಂದ ನಾವು ಮಾಡೋದು. ಅದು ನಮ್ಮ ದೈವಿಕ ಅರ್ಥ. ಅದನ್ನು ಆಧ್ಯಾತ್ಮಿಕಕ್ಕೆ ಏರಿಸಿದಾಗ ಮೊದಲು ಚಕ್ರ ರೂಪದಲ್ಲಿ ನಮ್ಮನ್ನು 6 ಚಕ್ರಗಳು ನಾವು ಹುಟ್ಟಿದಾಗ ಸಹಸ್ರಾರ ಚಕ್ರದಲ್ಲಿ ಇರುತ್ತೆ. ಯಾವಾಗಲೂ ನಮ್ಮ ಆತ್ಮವು ಸಹಸ್ರಾರ ಚಕ್ರದಲ್ಲಿ 7 ಚಕ್ರಗಳು ಬರಬೇಕು. ಮೊದಲು ಬರುವ ಚಕ್ರವೇ ಮೂಲಾಧಾರ ಚಕ್ರ. ಸಹಸ್ರಾರ ಚಕ್ರದಿಂದ ಮೊದಲು ಉತ್ಪನ್ನವಾಗುವುದೇ ಮೂಲಾಧಾರ ಚಕ್ರ. ಆದ್ದರಿಂದ ಅವನಿಗೆ ಪ್ರಥಮ ಅನ್ನೋ ಹೆಸರಿರೋದು. ಇದು ಯಾವ ಉಪನಿಷತ್ತಲ್ಲೂ ಹೇಳಲ್ಲ, ದರ್ಶನ ಮಾತ್ರದಿಂದನೇ ಸಿಗುತ್ತೆ. ಮೊದಲು ಆಗುವುದೇ ಮೂಲಾಧಾರ ಚಕ್ರ, ಉತ್ಪನ್ನ ಕ್ರಿಯೇಟ್ ಆಗೋದು. ಅಂದರೆ ಫಸ್ಟು ನಾ ಹೇಳಿಲ್ವ, ಬ್ಯಾಟ್ರಿಲಿ ಒಂದು ಪೋಲ್, ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಅದರ ಮಧ್ಯದಲ್ಲಿ ಮೇರುದಂಡ ಕ್ರಿಯೇಟ್ ಆಗಬೇಕು. ಆಮೇಲೆ ಉಳಿದ ಚಕ್ರಗಳು ಬರುತ್ತೆ, ಹತ್ಕೊಂಡು ಬರುತ್ತೆ. ಹಾಗೆ ಕ್ರಿಯೇಟ್ ಆದಮೇಲೆ ಉಳಿದ ಎಲ್ಲ ನಮ್ಮ ದೇಹ ಫಾರ್ಮ್ ಆಗುತ್ತೆ. ಫಸ್ಟು ಚಕ್ರ ಫಾರ್ಮ್ ಆಗಬೇಕು. ಆದ್ದರಿಂದ ಮೂಲಾಧಾರ ಚಕ್ರ ಕ್ರಿಯೇಟ್ ಆಯಿತು. ಸೊ 2 ಜಾಗದಲ್ಲಿ ನಮ್ಮಲ್ಲಿ ಪರ ಅಂತ ಹೆಸರು ಕರಿತೀವಿ. ಮೂಲಾಧಾರಕ್ಕೂ ಪರ ಅಂತೀವಿ, ಸಹಸ್ರಾರಕ್ಕೂ ಪರ ಅಂತೀವಿ. ಇಲ್ಲಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹುಟ್ಟಿದ ಮೇಲೆ, ಹುಟ್ಟಕ್ಕೆ ಮೊದಲು ಸಮಷ್ಟಿ ರೂಪದಲ್ಲಿ ಸಹಸ್ರಾರವು ಪರ. ವ್ಯಷ್ಟಿ ರೂಪಕ್ಕೆ ಬಂದಾಗ ಸಹಸ್ರಾರವು ಪರ, ಮೂಲಾಧಾರವು ಪರ. ಇದೆರಡು ಬ್ಯಾಲೆನ್ಸ್ನಲ್ಲಿ ಇರೋವರೆಗೂ ನಮ್ಮ ಪ್ರಾಣ ಅಪಾನವೆಲ್ಲ ಸರಿಯಾಗಿದ್ದು ನಾವು ಬದುಕಿರ್ತೀವಿ. ಯಾವಾಗ ನಮ್ಮ ಪ್ರಾಣವು ಹೋಗುತ್ತೋ ಆವಾಗ ಇದು ಡಿಸಿಂಟಿಗ್ರೇಟ್ ಆಗುತ್ತೆ ಚಕ್ರಗಳು, ಆಯಿತಾ? ಸೊ ಇದು ಒಂದು ಮುಖ್ಯವಾದ ಒಂದು ಅಂಶ. ಅವನಿಗೆ ಓಂಕಾರ ಎಂದು ಯಾಕೆ ಬಂತು ಎಂದರೆ, ಆನೆಯ ತಲೆ ಅಂದರೆ ಇದೆರಡು ಕಿವಿಗಳು, ಇದು ಸೊಂಡಿಲು. ಹೀಗೆ ಬರಿತೀನಿ, ಇದೆರಡು ಕಿವಿ, ಇದು ಸೊಂಡಿಲು. ಅವನಿಗೆ ಆನೆಯ ಕೊಟ್ಟರು ಅಂದರೆ ಅವನಿಗೆ ಪ್ರಣವದ ಓಂಕಾರವನ್ನು ಅವನ ಶಿರವಾಗಿ ಶಿವನು ತನ್ನ ಓಂಕಾರ ಸ್ವರೂಪವನ್ನು, ಸಹಸ್ರಾರದಲ್ಲಿರುವ ಓಂಕಾರ ಸ್ವರೂಪವನ್ನು, ಪರಾಸ್ವರೂಪವನ್ನು ತೆಗೆದು ಮಗನಿಗೆ ಮೂಲಾಧಾರದಲ್ಲೂ ಮಗು ನೀನು ಇದನ್ನು ಇಟ್ಟುಕೋ ಅಂತ ಕೊಟ್ಟರು. ಅದಕ್ಕೆ ಮೂಲಾಧಾರೈಕ ನಿಲಯ, ಮೂಲಾಧಾರದಲ್ಲೂ ಓಂಕಾರ ಸ್ವರೂಪನಾಗಿ, ಪ್ರಣವ ಸ್ವರೂಪನಾಗಿ ತಾಯಿಯನ್ನು ಕಾಯುತ್ತಾ, ತಾಯಿ ಸ್ನಾನಕ್ಕೆ ಹೋಗಿದ್ದಾಳೆ ಅಂದರೆ ಅಲ್ಲ, ತಾಯಿಯು ಸುಷುಪ್ತಿಯಲ್ಲಿ ಕುಂಡಲಿನಿಯಾಗಿ ಮಲಗಿದ್ದಾಳೆ, ಅವಳನ್ನು ಅವನು ಕಾಯುತ್ತಿರುತ್ತಾನೆ ಮೂಲಾಧಾರದಲ್ಲಿ. ಇಷ್ಟೇ ಅರ್ಥ. ಆಮೇಲೆ ಅವನು ತಂದೆನ ಹೋಗಿ ಬಾ ತಾಯಿ, ನೀನು ತಂದೆಯನ್ನು ದರ್ಶನ ಮಾಡು ಅಂತ ಕಳಿಸ್ಕೊಡ್ತಾನೆ. ಆದ್ದರಿಂದ ಅವನಿಗೆ ಫಸ್ಟು ನಾವು ಪೂಜೆ ಮಾಡಬೇಕು. ಎಲ್ಲಿ? ಅಧಿಭೌತಿಕವಲ್ಲ, ದೈವಿಕವಲ್ಲ, ಆಧ್ಯಾತ್ಮಿಕವಲ್ಲ, ಅಧಿಯಜ್ಞಿಕ. ನನ್ನ ಅಂತರ್ಯಜ್ಞ ಮಾಡಿಕೊಳ್ಳುವಾಗ ನಾನು ಮೂಲಾಧಾರವನ್ನು ಮೊದಲು ಪೂಜಿಸಬೇಕು. ನಾವು ಅದನ್ನು ಮಾಡಲ್ಲ. ಗಣಪತಿನ ಕರ್ಕೊಂಬರ್ತೀವಿ, ಆಚೆ ಕಳಿಸ್ತೀವಿ, ಮತ್ತೆ ಮುಂದಿನ ವರ್ಷ ಕಾಯ್ತೀವಿ. ನಮ್ಮ ಮನೇಲಿ ದೊಡ್ಡ ಗಣೇಶನ, ಪಕ್ಕದ ಮನೇಲಿ ದೊಡ್ಡ ಗಣೇಶನ, ಆ ಒಂದು ಯುದ್ಧದಲ್ಲಿರ್ತೀವಷ್ಟೆ. ಗಣಪತಿಯ ನಿಜವಾದ ಅರ್ಥ ಅದು. ಎರಡನೆಯದು, ಗಣಪತಿಗೆ ಮೂಲಾಧಾರವನ್ನು ನಾವು ಧ್ಯಾನ ಮಾಡಿ ಮೂಲಾಧಾರದ ಸಿದ್ಧಿ ಆದ ತಕ್ಷಣ ಯಾವ ಸಿದ್ಧಿ ಬರುತ್ತೆ? ಗಣಪತಿಗೆ 2 ಹೆಂಡತಿರು ಅಂತ ಹೇಳ್ತಾರೆ. ಯಾರು? ಸಿದ್ಧಿ, ಬುದ್ಧಿ. ಎಷ್ಟು ಸಿದ್ಧಿಯರಿದ್ದಾರೆ? ಅಷ್ಟಸಿದ್ಧಿಯರು. ಅದಕ್ಕೆ ಗಣಪತಿಯ ಪೂಜೆ ಮಾಡಿ ಮೂಲಾಧಾರವನ್ನು ನಾವು ಪೂಜೆ ಮಾಡಿ ಸ್ವಾಧಿಷ್ಠಾನಕ್ಕೆ ಹತ್ತುವ ಹೊತ್ತಿಗೆ ನಮಗೆ ಅಷ್ಟಸಿದ್ಧಿಗಳು ಬಂದುಬಿಡುತ್ತೆ. ಅಷ್ಟು ಪವರ್ಫುಲ್ ಗಣಪತಿ. ಆ ಅಷ್ಟಸಿದ್ಧಿಯರನ್ನು ಉಪಯೋಗಿಸಿಕೊಂಡು ಒಬ್ಬ ರಾಮಭಕ್ತ ಹನುಮಂತ
ಲಂಕೆಯಗೆ ಹಾರಿದ, ಲಂಕಿಣಿ ಸಂಹಾರ ಮಾಡಿದ ಅಲ್ವಾ? ಇದು ಗೊತ್ತು, ನಾವು ಸುಂದರಕಾಂಡದಲ್ಲಿ ಓದ್ತೀವಿ. ಹಾಗೆ ನಮಗೂ ಕೂಡ ಸಿದ್ಧಿಯರು ಬರ್ತಾರೆ. ಆದರೆ ಆ ಸಿದ್ಧಿಗೆ ನಾನು ದಾಸನಾದಾಗ ನಾನು ಕುಲಾಚಾರ ತತ್ಪರನಾಗ್ತೀನಿ. ಸಾಮಾನ್ಯವಾಗಿ ಕುಲಾಚಾರದಲ್ಲಿ ಯಾರು ನಿಂತ್ಕೊಂಡಿರ್ತಾನೆ ಹೇಳಿಲ್ವ? ಮೂಲಾಧಾರ ಸ್ವಾಧಿಷ್ಠಾನದಲ್ಲಿ ಭಗವತಿಯ ಪೂಜೆಯನ್ನು ಮಾಡುವವರು, ಅಂದರೆ ಸಿದ್ಧಿಗಳಿಗೆ ಅವರು ಮೊರೆ ಹೋಗ್ತಾರೆ. ಸಿದ್ಧಿಗಳು ಸಿಗತ್ತೆ, ಆ ಸಿದ್ಧಿಗಳೇ ಸಾಕು ಅಂತ. ಅಂದರೆ ಭೋಗಕ್ಕೆ ಆ ಸಿದ್ಧಿಗಳನ್ನು ಯಾರು ಉಪಯೋಗಿಸ್ತಾರೆ ಅವರು ಮೂಲಾಧಾರ ಸ್ವಾಧಿಷ್ಠಾನ ತತ್ಪರರಾಗಿ ಕುಲಾಚಾರಿಗಳಾಗ್ತಾರೆ, ವಾಮಮಾರ್ಗಿಗಳಾಗಬಹುದು. ಆದರೆ ಮೋಕ್ಷದ ಹಾದಿಯಲ್ಲಿರುವಂತಹ ಸಮಯಾಚಾರದವರು ನನಗೆ ಇದು ಬೇಡ ಅಂತ ಹೇಳಿ ತಾಯಿಯನ್ನು ಮೇಲಕ್ಕೆ ಕರೆದುಕೊಂಡು ಬರ್ತಾರೆ. ಮೂಲಾಧಾರದಲ್ಲಿ ಸೂಕ್ತವಾಗಿ ನಿದ್ರೆ ಮಾಡುತ್ತಿರುವ ಕುಂಡಲಿನಿಯನ್ನು ಕುಮಾರಿ ಕುಂಡಲಿನಿ ಅಂತ ಕರೀತಾರೆ. ಅವಳನ್ನು ಮೇಲಕ್ಕೆ ಕರೆದುಕೊಂಡು ಬಂದು ಅನಾಹತದಲ್ಲಿ ಅವಳನ್ನು ಇಟ್ಟು ಅವಳನ್ನು ಪೂಜೆ ಮಾಡೋರಿಗೆ ಅವಳಿಗೆ ಯೋಷಿತ ಕುಂಡಲಿನಿ ಅಥವಾ ತರುಣಿ ಕುಂಡಲಿನಿ ಅಂತ ಕರೀತಾರೆ. ಇವೆಲ್ಲ ತಂತ್ರ ಮಾರ್ಗದಲ್ಲಿ ಬರುತ್ತೆ. ಸ್ವಲ್ಪ ಹೇಳ್ತಾ ಇದ್ದೀನಿ, ಯಾಕಂದರೆ ಅಟ್ಲೀಸ್ಟ್ ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು ಇವಾಗ. ಹಾಗೆ ಅವಳನ್ನು ಮುಂದೆ ಮೇಲೆ ಸಮಯಾಚಾರದಲ್ಲಿ ಅವಳನ್ನು ಕರೆದುಕೊಂಡು ಬಂದು ಸಹಸ್ರಾರದಲ್ಲಿ ಅವಳನ್ನು ಕರ್ಕೊಂಬಂದು ಪತಿಯೊಡನೆ ಸೇರಿಸಿದಾಗ ಅವಳು ಪತಿವ್ರತಾ ಕುಂಡಲಿನಿ ಆಗ್ತಾಳೆ. ಸಮಯಾಚಾರ ತತ್ಪರರಾದ ರಾಜಯೋಗಿಗಳು ಧನ್ಯರು. ಅವಳನ್ನು ಪತಿವ್ರತಾ ಕುಂಡಲಿನಿಯಾಗಿ ಅವಳನ್ನು ಕರೆದುಕೊಂಡು ಬಂದು ತನ್ನ ಪತಿಯೊಡನೆ ಸೇರಿಸಿ ಸಹಪತ್ಯ ವಿಹರಸೆ, ವಿಹಾರ ಮಾಡುವಂತೆ ಮಾಡುತ್ತಾರೆ. ಅಂತಹ ರಾಜಯೋಗಿಗಳು ಕೆಲವೇ ಕೆಲವರು. ಹೀಗೆ ಈಗ ಗಣಪತಿ ನೋಡಿದ್ವಿ, ಅವನ ಸಹೋದರನಾದ ಕುಮಾರ, ಅವನು ಯಾರು ನಮ್ಮ ಒಳಗಡೆ ಅಂದಾಗ ಅವನಿಗೆ 6 ತಲೆಗಳಿವೆ. ಅವನ 6 ತಲೆಗಳು, 6 ಶಿರಗಳೇ ನಮ್ಮ 6 ಚಕ್ರಗಳು. ಇದು ನಾವು ತಿಳ್ಕೊಂಡಿರಲ್ಲ. ಅವನನ್ನು ದಂಡಪಾಣಿ ಅಂತ ಕರಿತೀವಿ. ಅವನು ದಂಡ ಇಟ್ಕೊಂಡಿರ್ತಾನೆ. ಆ ದಂಡವು ನಮ್ಮಲ್ಲಿರುವ ಮೇರುದಂಡ, ಸುಷುಮ್ನಾ ನಾಡಿ ಮೇರುದಂಡವೇ ಅದಕ್ಕೆ ಅವನು ದಂಡಪಾಣಿ. ಅವನು ಏನು ಮಾಡ್ತಾ ಇದ್ದಾನೆ? ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗೂ ನಮ್ಮನ್ನು ಕಾಯ್ತಾ ಇರ್ತಾನೆ ದಂಡಪಾಣಿಯಾಗಿ. ಅವನು ಸೇನಾಪತಿ. ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಕಾಯುತ್ತಿರುವ ಸೇನಾಪತಿ. ಶಿವಶಕ್ತಿಯರು ತಮ್ಮ 2 ಮಕ್ಕಳನ್ನು ನಮ್ಮ ಪ್ರೊಟೆಕ್ಷನ್ಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಅವನು ದಂಡದಲ್ಲಿ ಒಂದು ವಜ್ರಾಯುಧದ ಹೀಗಿದೆ, ವೇಲ್ ಅಂತವಲ್ಲ, ಇದು ಆಜ್ಞಾಚಕ್ರದಲ್ಲಿರುವ ದೀಪಶಿಖೆ. ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪೂರ್ತಿ ಅವನ ದಂಡ. ಆಜ್ಞಾಚಕ್ರದವರೆಗೂ ನಮ್ಮನ್ನು ಕಾಯ್ತಾನೆ. ಅಲ್ಲಿಂದ ಮೇಲೆ ಕರೆದುಕೊಂಡು ಹೋಗಿ ನಾವು ಸಾಧಕನು ಸೇರಿಸಬೇಕು. ಹೀಗೆ ನಮ್ಮಲ್ಲಿ ಪ್ರತಿಯೊಂದು ಚಕ್ರದಲ್ಲೂ ಶಿವಶಕ್ತಿಯರಿದ್ದಾರೆ. ಪ್ರತಿಯೊಂದು ಚಕ್ರದಲ್ಲೂ ನಮ್ಮಲ್ಲಿ ಓಂಕಾರವಿದೆ. ಪ್ರತಿಯೊಂದು ಚಕ್ರದಲ್ಲೂ ಕೂಡ ನಮಗೆ ಶಿವ ಪರಿವಾರ ಇದೆ. ಆದರೆ ನಾವಿದನ್ನು ದೈವಿಕವಾಗಿ ತಿಳಿದ್ರೆ ಆಚೆ ಸಗುಣ ರೂಪವಾಗಿ ಕಾಣ್ತೀವಿ. ನಮ್ಮೊಳಗಡೆ ತಿಳ್ಕೊಂಡಾಗ ನಾವು ನಿರ್ಗುಣ ರೂಪದಲ್ಲಿ, ನಮ್ಮೊಳಗೆ ತತ್ವರೂಪದಲ್ಲಿ ಹೇಗೆ ಇದೆ ಅಂತ ಅರ್ಥ ಮಾಡ್ಕೋತೀವಿ. ಇಲ್ಲಿ ನಮ್ಮ ಸನಾತನ ಧರ್ಮ ಗೆದ್ದಿದೆ. ಆದರೆ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಇದ್ದಿದ್ದರಿಂದ ಇವತ್ತು ಅದನ್ನು ಯಾವ ರೀತಿಯ ಒಂದು ಡಾಕ್ಯುಮೆಂಟೇಷನ್ ಇಲ್ಲದಿರುವುದರಿಂದ ಇದು ಸೋತಿದೆ. ಇದನ್ನು ವಾಪಸ್ ಪುನರುತ್ಥಾನಗೊಳಿಸಿ ನಮ್ಮಲ್ಲೇ ನಾವು ಅಂತರ್ಯಜ್ಞ ಮಾಡಿಕೊಳ್ಳುವ ಪರಿಪಾಠವನ್ನು ನಾವು ಬೆಳೆಸ್ಕೊಂಡಾಗ ನಮಗೆ ಎಲ್ಲೂ ಆಚೆ ಹೋಗೋ ಅಗತ್ಯವಿಲ್ಲ. ಇದು ಮುಖ್ಯ. 10ನೇ ಶ್ಲೋಕನ ತುಂಬ ಫಾಸ್ಟಾಗಿ ಇವತ್ತು ಸ್ವಲ್ಪ ಇನ್ನೊಂದು 5 ನಿಮಿಷದಲ್ಲಿ ತೊಗೋತೀನಿ, ಮತ್ತೆ ನಾಳೆ 10 ತೊಗೊಳ್ಳೋಣ. ಜಾಗೃತ ಕುಂಡಲಿನಿ ಯಾಕೆ ತೊಗೋತಾ ಇದ್ದೀನಿ ಅಂದರೆ,
9ರಿಂದ 10ಕ್ಕೆ ಲಿಂಕ್ ಬೇಕು. ಇಲ್ಲದಿದ್ದರೆ ಈ ಲಿಂಕ್ನ ಇವತ್ತು ಕೊಟ್ಟು ನಾಳೆ ಇದನ್ನು ಮುಂದಕ್ಕೆ ತಗೊಳ್ಳೋಣ. 10ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಇಲ್ಲೂ ಮತ್ತೆ ಕುಂಡಲಿನಿ ತಗೋತಾರೆ. ಜಾಗೃತ ಕುಂಡಲಿನಿ ಶಕ್ತಿಯ ಸುಧಾಧಾರ ವೃಷ್ಟಿಯ ವರ್ಣನೆ ಹಾಗೂ ಮೂಲಾಧಾರಕ್ಕೆ ಹಿಂದಿರುಗಿ ಅವಳು ಪಡೆಯುವ ವಿಶ್ರಾಂತಿಯ ವರ್ಣನೆ. ಪ್ರಸಂಗ ಅಥವಾ ಕಾಂಟೆಕ್ಸ್ಟ್. ಶ್ರೀ ಸೌಂದರ್ಯ ಲಹರಿಯ ಹಿಂದಿನ ಶ್ಲೋಕಗಳಲ್ಲಿ ಭಗವತಿಯ ಧ್ಯಾನದ ಉಪದೇಶವನ್ನು ನೀಡಿ ಯೋಗಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಭಗವತಿಯು ಸಹಸ್ರಾರ ಚಕ್ರದಲ್ಲಿ ತನ್ನ ಪತಿಯಾದ ಸದಾಶಿವನ ಜೊತೆ ಏಕಾಂತದಲ್ಲಿ ಮಾಡುವ ವಿಹಾರದ ಸ್ತುತಿಯ ಸುಂದರವಾದ ವರ್ಣನೆಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಮಾಡಿರುವರು. ಈ ಸೌಂದರ್ಯ ಲಹರಿಯ 10ನೇ ಶ್ಲೋಕದಲ್ಲಿ ಭಗವತಿಯು ಸಾಧಕನ ಸಹಸ್ರಾರದಲ್ಲಿ ತನ್ನ ಪತಿಯ ಜೊತೆಗಿನ ವಿಹಾರದ ನಂತರ ಆಗುವ ನೃತ್ಯದ ವರ್ಣನೆಯನ್ನು ಮಾಡುತ್ತಾ ಭಗವತಿಯ ಚರಣ ಕಮಲಗಳಿಂದ ಸ್ರವಿಸುವ ಅಮೃತ ವರ್ಷದಿಂದ ಸಾಧಕನ ಶರೀರ ರೂಪಾತ್ಮಕವಾದ ಬ್ರಹ್ಮಾಂಡದ ಅರ್ಥಾತ್ ಅವನ ಪಿಂಡಾಂಡದ ಸಿಂಚನವಾದ ನಂತರ ಕುಂಡಲಿನಿ ಶಕ್ತಿಯು ಪುನಃ ತನ್ನ ಮೂಲಸ್ಥಾನವಾದ ಕುಲಕುಂಡದಲ್ಲಿ ಹಿಂದಿರುಗಿ ನಿದ್ರಿಸುತ್ತಾಳೆ ಅಂತ ವರ್ಣಿಸಿದ್ದಾರೆ. ಶ್ಲೋಕ ಹೇಳುತ್ತೆ, ಸುಧಾಧಾರಾಸಾರೈ ಚರಣಯುಗಳಾಂತರ್ವಿಗಳಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅವಾಪ್ಯಸ್ವಾಂ ಭೂಮಿಂ ಭುಜಗನಿಭಮದ್ಯುಷ್ಟವಲಯಂ ಸ್ವಮಾತ್ಮಾನಂ ಕೃತ್ವ ಸ್ವಪಿಶಿ ಕುಲಕುಂಡೇ ಕುಹರಿಣಿ. ಅರ್ಥ, ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ, ಚರಣಯುಗಳಾಂತರ್ವಿಗಳಿತೈ ನಿನ್ನ ಪಾದದ್ವಂದ್ವಗಳ ಅರ್ಥಾತ್ ನಿನ್ನ 2 ಚರಣ ಕಮಲಗಳ ಮಧ್ಯಭಾಗದಿಂದ ಹರಿಯುತ್ತಿರುವ ಅರ್ಥಾತ್ ಭಗವತಿ ನಿನ್ನ ಮೂಲಾಧಾರ ಚಕ್ರದಿಂದ ಹರಿಯುತ್ತಿರುವ ಸುಧಾಧಾರಾ ಸಾರೈಹಿ ಅಮೃತಧಾರೆಗಳಿಂದ ಪ್ರಪಂಚಂ ಸಾಧಕನಾದ ಭಕ್ತನ ನಾಡಿಗಳೆಲ್ಲವನ್ನೂ ಅರ್ಥಾತ್ 72,000 ನಾಡಿಗಳನ್ನು ಸಿಂಚಂತಿ ಸಿಂಚನ ಮಾಡುತ್ತಾ ಅರ್ಥಾತ್ ತೋಯಿಸುತ್ತಾ ಅರ್ಥಾತ್ ಒದ್ದೆ ಮಾಡುತ್ತಾ ಇರುತ್ತೀಯೇ. ರಸಾಂನಾಯ ಮಹಸಃ ಅಮೃತ ಕಿರಣನಾದ ಚಂದ್ರನಿಂದ ಅಂದರೆ ಚಂದ್ರಮಂಡಲದಿಂದ ಅಂದರೆ ಸಹಸ್ರಾರ ಚಕ್ರದಿಂದ. ಸಹಸ್ರಾರ ಚಕ್ರಕ್ಕೆ ಚಂದ್ರಮಂಡಲ ಅಂತ ಇನ್ನೊಂದು ಹೆಸರಿದೆ, ಅದಕ್ಕೆ ಅವಳಿಗೆ ಷೋಡಶಿ ಅಂತ ಕರಿತೀವಿ. ಸ್ವಾಂ ಭೂಮಿಂ ನಿನ್ನ ಸ್ಥಾನವಾದ ಮೂಲಾಧಾರ ಚಕ್ರವನ್ನು ಕುರಿತು ಪುನಃ ಮತ್ತೆ ಅವಾಪ್ಯ ಸೇರಿ ಭುಜಗನಿಭ ಮಧ್ಯುಷ್ಠವಲಯಂ ಸುತ್ತಿಕೊಂಡು ಮಲಗಿರುವ ಸರ್ಪದಂತೆ ಅರ್ಥಾತ್ ಹಾವಿನ ರೀತಿಯಲ್ಲಿ ವರ್ತುಲಾಕಾರದಲ್ಲಿ 3.5 ಸುತ್ತುಗಳಿಂದ ಕೂಡಿದ ಸ್ವಮಾತ್ಮಾನಂ ನಿನ್ನನ್ನು ಕೃತ್ವ ಮಾಡಿಕೊಂಡು ಕುಹರಿಣಿ ಕಮಲನಾಳದ ರಂಧ್ರವಿರುವ ಕುಲಕುಂಡೆ ಆಧಾರ ಚಕ್ರದಲ್ಲಿ ಸ್ವಪಿಶಿ ಪುನಃ ಮತ್ತೆ ನೀನು ಮಲಗಿ ನಿದ್ರಿಸುತ್ತೀಯೇ. ಭಾವಾರ್ಥ, ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ, ನೀನು ನಿನ್ನ 2 ಚರಣಗಳ ಮಧ್ಯದಿಂದ ಸ್ರವೀಭೂತವಾಗುತ್ತಿರುವ ಸುಧಾಧಾರೆಯ ಸಂಪಾತದಿಂದ ಸಾಧಕನ ಶರೀರದ 72,000 ನಾಡಿಗಳ ಸಿಂಚನವನ್ನು ಮಾಡುತ್ತೀಯೇ. ಇದರ ನಂತರ ಚಂದ್ರಮಂಡಲದಿಂದ ಇಳಿದು ಅರ್ಥಾತ್ ಸಹಸ್ರಾರ ಚಕ್ರದಿಂದ ಇಳಿದು ನಿನ್ನ ಭೂಮಿಯಾದ ಆಧಾರ ಚಕ್ರದಲ್ಲಿ ಪುನಃ ಹಿಂದಿರುಗಿ ಸರ್ಪದ ಸದೃಶವಾದ 3.5 ಸುತ್ತಿನ ಕುಂಡಲದ ಸ್ವರೂಪದಲ್ಲಿ ನಿನ್ನನ್ನೇ ನೀನು ಸ್ಥಿತ ಮಾಡಿಕೊಂಡು ಛಿದ್ರವುಳ್ಳ ಅಂದರೆ ರಂಧ್ರವುಳ್ಳ ಆ ಕುಲಕುಂಡದಲ್ಲಿ ಅಂದರೆ ಮೂಲಾಧಾರ ಚಕ್ರದಲ್ಲಿ ಪುನಃ ನಿದ್ರಿಸುತ್ತೀಯೇ. 9ನೇ ಶ್ಲೋಕದಲ್ಲಿ ಹತ್ತಿದ್ಲು, ಸಿಂಚನ ಮಾಡಿದ್ಲು. 10ನೇ ಶ್ಲೋಕದಲ್ಲಿ ಮತ್ತೆ ಇಳಿದು ಮತ್ತೆ ವಾಪಸ್ಸು
ಆಧಾರ ಚಕ್ರದಲ್ಲಿ ನಿದ್ರೆ ಮಾಡ್ತಾಳೆ. ಇಲ್ಲಿಗೆ ಹೋಗಿ ಇಲ್ಲಿಗೆ ಬರುವ ಅಷ್ಟರಲ್ಲಿ ಅವನು ಸಾಧಕ ಯೋಗಿ ಜೀವನ್ಮುಕ್ತನಾಗುತ್ತಾನೆ. ಅದು ಈ 2 ಶ್ಲೋಕಗಳ ಒಂದು ಭಾವಾರ್ಥ. ಈ 7, 8, 9, 10 4 ಜೊತೆಗೆ ತೆಗೆದುಕೊಳ್ಳಬೇಕು. ಅದಾದ ಮೇಲೆ 11 ಜೊತೆಗೆ ತೆಗೆದುಕೊಳ್ಳಬೇಕು. ಆವಾಗ ಕುಂಡಲಿನಿಯ ಒಂದು ಸ್ವರೂಪ ನಮ್ಮಲ್ಲಿ ಹೇಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸನ ಮುಗಿಸೋಣ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.